Good morning, students. Hope all of you are fine. And right now, as you know, already in the last class we already discussed about the both internal and external sources of recruitment and the merits and limitations of internal sources of recruitment also, is it not? So, right now here I am going to explain about the merits of external sources and limitations of external sources of recruitment. After that, we will see about the selection process. Okay, come to the topic. Merits of external sources. What are the benefits available if you go for external sources ಆಫ್ ರಿಕ್ರೂಟ್ಮೆಂಟ್ ಆರ್ ರಿಕ್ರೂಟಿಂಗ್ ಎಂಪ್ಲಾಯೀಸ್? ಒಂದು ಹೊರಗಡೆಯಿಂದ ನಾವು ಎಂಪ್ಲಾಯೀಸನ್ನು ತರುವಾಗ ಒಂದು ಕಂಪನಿಗೆ ಯಾವ ಥರ ಬೆನಿಫಿಟ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಈಸ್ ಕ್ವಾಲಿಫೈಡ್ ಪರ್ಸನಲ್. ರಿಮೆಂಬರ್, ಆ ಸ್ಪೆಲ್ಲಿಂಗನ್ನು ತುಂಬ ಜನ ತಪ್ಪು ಮಾಡ್ತೀರಿ, ಗಮನ ಕೊಟ್ಟು ನೋಡಿ. ಇಟ್ ಈಸ್ ನಾಟ್ ಪರ್ಸನಲ್, ಅದನ್ನು ಪರ್ಸನಲ್ ಅಂತಲೇ ಹೇಳುವಂಥದ್ದು. PERSONNEL ಮೀನ್ಸ್ ಸ್ಟಾಫ್ ಆಫ್ ದಿ ಆರ್ಗನೈಸೇಷನ್, ವರ್ಕರ್ಸ್, ವರ್ಕ್ ಗ್ರೂಪ್ ಅಂತ ಏನಿದೆ ಅದನ್ನೇ ನಾವು ಕರೆಯುವಂಥದ್ದು ಪರ್ಸನಲ್ ಅಂತ. ಕ್ವಾಲಿಫೈಡ್ ಪರ್ಸನಲ್ means by using external sources of recruitment, the management can attract a qualified and a trained people to apply for vacant jobs in the organization. Is it not? ನಾವು ಹೊರಗಡೆಯಿಂದ ಜನರನ್ನು ಕರೆದು ತರುವಾಗ ನಮಗೆ ಒಂದು ಒಳ್ಳೆಯ ಕ್ವಾಲಿಫೈಡ್ ಆಗಿರುವಂಥ ಒಂದು ಟ್ರೈನ್ಡ್ ಆದ ಪೀಪಲ್ಗಳು ಸಿಗುವ ಸಾಧ್ಯತೆಗಳು ಕೂಡ ಖಂಡಿತ ಈ ಎಕ್ಸ್ಟರ್ನಲ್ ಸೋರ್ಸಸ್ಸಲ್ಲಿ ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರುವಂಥದ್ದು ವೈಡರ್ ಚಾಯ್ಸ್. ಬಿಕಾಸ್ ಔಟ್ಸೈಡಿಂದ ನಾವು ಜನರನ್ನು ಕರ್ಕೊಂಡು ಬರ್ತೀವಿ ಅನ್ನುವಾಗ, ಜನರಿಗೆ ಅಪ್ಲೈ ಮಾಡಲಿಕ್ಕೆ ಹೇಳ್ತೀವಿ ಅನ್ನುವಾಗ, ಇಟ್ ಮೀನ್ಸ್ ದಟ್ ವೆನ್ ವೇಕನ್ಸೀಸ್ ಆರ್ ಅಡ್ವರ್ಟೈಸ್ಡ್ ವೈಡ್ಲಿ, ಅ ಲಾರ್ಜ್ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಫ್ರಮ್ ಔಟ್ಸೈಡ್ ದ ಆರ್ಗನೈಸೇಷನ್ಸ್ ಅಪ್ಲೈ ಅಲ್ವಾ. ಹೊರಗಡೆಯಿಂದ ತುಂಬ ಜನ ಅಪ್ಲೈ ಮಾಡ್ತಾರೆ ಅನ್ನುವಾಗ ಆಟೋಮೆಟಿಕಲಿ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಅ ವೈಡರ್ ಚಾಯ್ಸ್ ವೈಲ್ ಸೆಲೆಕ್ಟಿಂಗ್ ದ ಎಂಪ್ಲಾಯಿ ಫಾರ್ ಎಂಪ್ಲಾಯ್ಮೆಂಟ್. ನಮಗೆ ಒಂದು ದೊಡ್ಡ ಚಾಯ್ಸಸ್ ಅನ್ನೋದು ಸಿಗುತ್ತೆ, ಅದು ಬಹಳ ಒಳ್ಳೆಯ ವಿಚಾರ ಅಂತ. ನಮಗೆ ಅವರು ಇಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋ ವಿಷಯ ಬರೋದಿಲ್ಲ. ಹಾಗಾಗಿ ವೈಡ್ ಚಾಯ್ಸ್ ಇರೋದ್ರಿಂದ ನಮಗೆ ಸೂಟೇಬಲ್ ಕ್ಯಾಂಡಿಡೇಟನ್ನೇ ಸೆಲೆಕ್ಟ್ ಮಾಡಲಿಕ್ಕೆ ಇಟ್ ಬಿಕಮ್ಸ್ ವೆರಿ ಈಸಿ ವೆನ್ ವಿ ಹ್ಯಾವ್ ಎ ವೈಡರ್ ಚಾಯ್ಸ್ ಆಫ್ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್. ದೆನ್ ಫ್ರೆಶ್ ಟ್ಯಾಲೆಂಟ್. ಸೊ ನಿಮಗೆ ಗೊತ್ತಿರ್ಬೋದು, ದ ಪ್ರೆಸೆಂಟ್ ಎಂಪ್ಲಾಯೀಸ್ ಮೇ ಬಿ ಇನ್ಸಫಿಷಿಯೆಂಟ್ ಆರ್ ದೇ ಮೇ ನಾಟ್ ಫುಲ್ಫಿಲ್ ದ ಸ್ಪೆಸಿಫಿಕೇಷನ್ಸ್ ಆಫ್ ದಿ ಜಾಬ್ಸ್ ಟು ಬಿ ಫಿಲ್ಡ್. ನಮ್ಮಲ್ಲಿ ಈಗಾಗಲೇ ಎಂಪ್ಲಾಯೀಸ್ ಇರ್ಬೋದು, ಅವ್ರ ಹತ್ರ ಈಗ ಏನು ಹುದ್ದೆ ಖಾಲಿಯಾಗಿದೆ ಆ ಹುದ್ದೆಯನ್ನು ತುಂಬಲಿಕ್ಕೆ ಬೇಕಾದಂಥ ಯೋಗ್ಯತೆ ಇಲ್ಲದೆ ಇರ್ಬೋದು, ಅಥವಾ ಅವ್ರ ಹತ್ರ ಕ್ವಾಲಿಟಿ ಇಲ್ಲದೆ ಇರ್ಬೋದು. ಅಂಥ ಸಮಯದಲ್ಲಿ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಪ್ರೊವೈಡ್ ಅ ವೈಡರ್ ಚಾಯ್ಸ್ ಆ್ಯಂಡ್ ಬ್ರಿಂಗ್ಸ್ ನ್ಯೂ ಬ್ಲಡ್ ಇನ್ ದಿ ಆರ್ಗನೈಸೇಷನ್. ವೈಡರ್ ಚಾಯ್ಸನ್ನು ಕೊಡುತ್ತೆ, ಅದ್ರ ಜೊತೆಯಲ್ಲಿ ನಿಮಗೆ ವಿಶಾಲವಾದ ಆಯ್ಕೆಯನ್ನು ಕೊಡೋದ್ರ ಜೊತೆಗೆ ಹೊಸ ರಕ್ತ ಹರಿಯುವ ಹಾಗೆ ಮಾಡುತ್ತೆ. ಹೊಸ ರಕ್ತ ಅಂದರೆ ಫ್ರೆಶ್ ಟ್ಯಾಲೆಂಟನ್ನು ನಿಮಗೆ ಕೊಡುವ ವ್ಯವಸ್ಥೆಯನ್ನು ಔಟ್ಸೈಡಲ್ಲಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹವೆವರ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್, ದಟ್ ಇಸ್ ಅ ಡಿಫ್ರೆಂಟ್ ಮ್ಯಾಟರ್. ಇದು ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು. ಫ್ರೆಶ್ ಟ್ಯಾಲೆಂಟ್ ಬರುತ್ತೆ ಅನ್ನುವಾಗ ಇಟ್ ಇಸ್ ಅ ಪ್ಲಸ್ ಪಾಯಿಂಟ್ ಅಂತ ನೋಟಿಫೈ ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಕಾಂಪಿಟಿಟಿವ್ ಸ್ಪಿರಿಟ್. If a company taps external sources, if a company go for external sources for recruiting its employees, the existing staff will have to compete with the outsiders. ಏನಾಗ್ಬಿಡುತ್ತೆ, ಈಗ ಇರುವಂಥ ಸ್ಟಾಫ್ಗಳು ಹೊರಗಡೆಯ ಜನರ ಜೊತೆ, ಅಂದರೆ ಹೊಸದಾಗಿ ಬರುವಂಥ ಜನರ ಜೊತೆ ಕಾಂಪೀಟ್ ಮಾಡಬೇಕಾಗತ್ತೆ. ದೇ ವಿಲ್ ವರ್ಕ್ ಹಾರ್ಡರ್ ಟು ಶೋ ಬೆಟರ್ ಪರ್ಫಾರ್ಮೆನ್ಸ್. ಹಾಗಾಗಿ ಏನು ಮಾಡ್ತಾರೆ, ನಮಗೊಂದು ಚಾನ್ಸ್ ಕೊಡಲಿ, ನಮಗೂ ಪ್ರಮೋಷನ್ ಕೊಡಲಿ, ಆ ಥರ ವ್ಯವಸ್ಥೆ ಮಾಡೋಣ, ನಾವು ಆ ಜಾಬನ್ನು ಆಕ್ಯುಪೈ ಮಾಡ್ಕೊಳ್ಳೋಣ ಅನ್ನುವ ದೃಷ್ಟಿಯಲ್ಲಿ ದೇ ವಿಲ್ ಟ್ರೈ ಟು ವರ್ಕ್ ಹಾರ್ಡರ್ or they will try to put their 100% efforts to while performing their job ಅಂತ. ಅದು ಕೂಡ ಓವರಾಲ್ ಆಗಿ ಕಾಂಪಿಟೇಟಿವ್ ಸ್ಪಿರಿಟ್ ಅಮಂಗ್ ದಿ ಎಂಪ್ಲಾಯೀಸ್ ವಿಲ್ ಬಿ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ಗೆ ಹೋಗೋದ್ರಿಂದ ಅಂತ. ಸೊ ಐ ಹೋಪ್ ಅರ್ಥ ಆಗಿದೆ. ಇಷ್ಟೇ ಇರೋದು, ಅಟ್ಲೀಸ್ಟ್ ಎರಡನ್ನ ಕಲ್ತ್ಕೊಳ್ಳಿ. ಆ್ಯಂಡ್ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಅನ್ನುವಾಗ ಏನದರಿಂದ ಅದರ ಮಿತಿಗಳು ಏನು, ಮಿತಿಗಳು ಅಂತಂದರೆ ಕೊರತೆಗಳು ಏನು ಅನ್ನೋದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಂಬರ್ 1 ಇರುವಂಥದ್ದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಮಂಗ್ ಎಕ್ಸಿಸ್ಟಿಂಗ್ ಸ್ಟಾಫ್. ಕನ್ನಡದಲ್ಲೇ ಬಂದುಬಿಡ್ತೀನಿ ಒಂದು ಸಲ, ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಬಾಹ್ಯ ಮೂಲಗಳ ಅನುಕೂಲಗಳು. ನಂಬರ್ 1 ಬಗ್ಗೆ ಮಾತಾಡುವಾಗ ಅರ್ಹ ಸಿಬ್ಬಂದಿಗಳು ನಮಗೆ ಸಿಗ್ತಾರೆ. ನಂಬರ್ 2 ವೈಡರ್ ಚಾಯ್ಸ್ ಅಂದರೆ ವಿಶಾಲ ಆಯ್ಕೆ ಇರ್ತದೆ ನಮಗೆ, ಮತ್ತು ಹೊಸ ಪ್ರತಿಭೆಗಳು. 3ನೇದು ಪಾಯಿಂಟ್ ನಂಬರ್, ಹೊಸ ಪ್ರತಿಭೆಗಳು ನಮಗೆ ಸಿಗ್ತಾರೆ. ಮತ್ತು ಸ್ಪರ್ಧಾತ್ಮಕ ಸ್ಫೂರ್ತಿ ವಿಚ್ ಈಸ್
ಗುಡ್ ಫಾರ್ ದಿ ಆರ್ಗನೈಸೇಷನಲ್ ಹೆಲ್ತ್ ಅಂತ. ಆ ಥರದ ಒಂದು ಸ್ಪರ್ಧಾತ್ಮಕ ಸ್ಫೂರ್ತಿ ಅನ್ನುವಂಥದ್ದು ಎಂಪ್ಲಾಯೀಸಲ್ಲಿ ಕ್ರಿಯೇಟ್ ಆಗ್ತದೆ ಅಂತ ಹೇಳುವಂಥದ್ದು. ಆ್ಯಂಡ್ ಬಾಹ್ಯ ಮೂಲಗಳ ಮಿತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ. ಫಸ್ಟ್ ಒನ್ ಬರೋದು ಪ್ರಸ್ತುತ ಸಿಬ್ಬಂದಿ, ಅಂದರೆ ಎಕ್ಸಿಸ್ಟಿಂಗ್ ಸ್ಟಾಫ್ ಏನಿದ್ದಾರೆ ಅವರೊಳಗಡೆ ಅತೃಪ್ತಿ ಕಾಣಿಸ್ಬೋದು. ಆ್ಯಂಡ್ ಲೆಂದಿ ಪ್ರೊಸೆಸ್, ಸುದೀರ್ಘ ಪ್ರಕ್ರಿಯೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಟ್ ಇಸ್ ಎ ಕಾಸ್ಟ್ಲಿ ಪ್ರೊಸೆಸ್, ಇದು ವೆಚ್ಚದಾಯಕ ಕ್ರಿಯೆ ಆಗಿರ್ತದೆ ಅಂತ. ಸೊ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಯಾಕಾಗ್ತದೆ ಎಮಂಗ್ ದಿ ಎಕ್ಸಿಸ್ಟಿಂಗ್ ಸ್ಟಾಫ್ ಅಂತ ಕೇಳಿದರೆ, ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಮೇ ಲೀಡ್ ಟು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ frustration among the existing employees because they may feel that their chances of promotion are reduced. ಅವರಿಗೆ ಪ್ರಮೋಷನ್ ಚಾನ್ಸಸ್ ಇಲ್ಲ, ಹೊರಗಡೆಯಿಂದಲೇ ಎಲ್ಲ ಜನ ಕರ್ಕೊಂಡು ಬರ್ತಾರೆ, ನಮಗೆ ಪ್ರಮೋಷನ್ ರೆವೆನ್ಯೂಸ್ ಲಭ್ಯವಿಲ್ಲ ಅಂತ ಅವ್ರು ಫೀಲ್ ಮಾಡ್ಬೋದು. ಸಚ್ ಕೈಂಡ್ ಆಫ್ ಇಟ್ ಆ್ಯಕ್ಟ್ಸ್ ಆಸ್ ಎ ಡಿಮೋಟಿವೇಷನ್ ಫ್ಯಾಕ್ಟರ್, ಒಂದು ಅವರಿಗೆ ಅವರ ಒಂದು ಆಸಕ್ತಿಯನ್ನು ಕುಂದಿಸುವಂಥ ವಿಚಾರ, ವಿಚ್ ಇಸ್ ನಾಟ್ ಗುಡ್ ಫಾರ್ ದಿ ಆರ್ಗನೈಸೇಷನ್ ಅಂತ. ಹಾಗಾಗಿ ಅದು ಒಳ್ಳೆಯದಲ್ಲ ಅಂತ. ನೆಕ್ಸ್ಟ್ ಬರುವಂಥದ್ದು ಇಟ್ಸ್ ಎ ಲೆಂತಿ ಪ್ರೊಸೆಸ್, ಸುದೀರ್ಘ ಪ್ರಕ್ರಿಯೆ ಅಂತ ಕರೀತಾರೆ. ರಿಕ್ರೂಟ್ಮೆಂಟ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸಸ್ ಟೇಕ್ಸ್ ಎ ಲಾಂಗ್ ಟೈಮ್ because the business has to notify the vacancies and wait for the applications to initiate the selection process. Is it not? ನೀವು ಇವತ್ತು ನೋಟಿಸ್ ಕೊಟ್ಟರೆ ನಾಳೆನೇ ಎಲ್ಲ ಬಂದುಬಿಟ್ರು ಅಂತ ಆಗೋದಿಲ್ಲ. ವಿ ಹ್ಯಾವ್ ಟು ನೋಟಿಫೈ ಅಬೌಟ್ ದಿ ವೇಕನ್ಸೀಸ್ ಟು ದಿ ಪಬ್ಲಿಕ್ ಆ್ಯಂಡ್ ವಿ ಹ್ಯಾವ್ ಟು ವೆಯ್ಟ್, ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್ ಟು ಅಪ್ಲೈ ಫಾರ್ ದಿ ಜಾಬ್ ಟು ದೆಮ್. ಇಸ್ ಇಟ್ ನಾಟ್? ಪಬ್ಲಿಕ್ಕಿಗೆ ಇಷ್ಟು ದಿನದೊಳಗಡೆ ಸಲ್ಲಿಸಿ ಅಂತ ಹೇಳಬೇಕಾಗತ್ತೆ. ಟಿಲ್ ದ್ಯಾಟ್ ಡೇಟ್ ವಿ ಹ್ಯಾವ್ ಟು ವೆಯ್ಟ್. ಅಪ್ ಟು ಆ ಡೇಟ್ ಬರುವ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ ಸೆಲೆಕ್ಷನ್ ಮಾಡಲಿಕ್ಕೆ, ಸೆಲೆಕ್ಷನ್ ಪ್ರೊಸೆಸನ್ನು ಶುರು ಮಾಡಬೇಕಾದ್ರೆ. ಹಾಗಾಗಿ ಇಟ್ ಈಸ್ ಸೆಟ್ ದ್ಯಾಟ್ ಇಟ್ ಈಸ್ ಎ ಕಾಸ್ಟ್ಲಿ ಪ್ರೊಸೆಸ್, ಲೆಂದಿ ಪ್ರೊಸೆಸ್ ಅಂತ ಹೇಳ್ತಾರೆ. ಕ್ಲಿಯರ್? ಆ್ಯಂಡ್ ದೆನ್ ಥರ್ಡ್ ಒನ್ ಬರುವಂಥದ್ದು ಕಾಸ್ಟ್ಲಿ ಪ್ರೊಸೆಸ್. ನಿಮಗೆ ಗೊತ್ತು, ಇಟ್ ಈಸ್ ಅ ವೆರಿ ಕಾಸ್ಟ್ಲಿ ಟು ರಿಕ್ರೂಟ್ ಸ್ಟಾಫ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸಸ್ ವೆನ್ ಕಂಪೇರ್ ಟು ಇಂಟರ್ನಲ್ ಸೋರ್ಸಸ್. ಬಾಹ್ಯ ಮೂಲಗಳಿಂದ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು ಆಂತರಿಕ ಮೂಲಗಳಿಂದ ನೇಮಕ ಮಾಡಿಕೊಂಡದ್ದಕ್ಕಿಂತ ಖಂಡಿತ ವೆಚ್ಚದಾಯಕವಾಗಿದೆ. ಬಿಕಾಸ್ ದೆರ್ ಇಸ್ ಎ ನೀಡ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ ಆನ್ ಅಡ್ವರ್ಟೈಸ್ಮೆಂಟ್ಸ್ ಅಬೌಟ್ ದಿ ವೇಕನ್ಸೀಸ್. ನೀವು ವೇಕನ್ಸೀಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಹೌ ಟು ಪೇ ಥೌಸಂಡ್ಸ್ ಆಫ್ ರುಪೀಸ್, ಸಮ್ಟೈಮ್ ಲ್ಯಾಕ್ಸ್ ಆಫ್ ರುಪೀಸ್ ಆಲ್ಸೋ. ದೊಡ್ಡ ಲೆವೆಲಲ್ಲಿ ಅಡ್ವರ್ಟೈಸ್ ಮಾಡ್ತೀರಿ ಅಂದರೆ ಅಷ್ಟು ಹಣವನ್ನು ನೀವು ಖರ್ಚು ಮಾಡಬೇಕಾಗತ್ತೆ. ಜಾಹೀರಾತಿನ ಬಗ್ಗೆ ಭಾಳ ಹೇಳೋದಿದೆ, ಭಾಳ ದೊಡ್ಡ ಟಾಪಿಕ್ ಅದು. ನಮಗೆ ಗೊತ್ತಿರಬೇಕಾಗತ್ತೆ. ಒಂದು ಸಣ್ಣ ಆ್ಯಡನ್ನು ಕೊಡೋದಾದರೂ ಯಾವ ಲೆವೆಲ್ ಅಂತ ಬರುತ್ತೆ, ಅದು ಡಿಸ್ಟ್ರಿಕ್ಟ್ ಲೆವೆಲ್ಲ ಅಥವಾ ಸ್ಟೇಟ್ ಲೆವೆಲ್ ಮ್ಯಾಗ್ಝಿನ್ಸಲ್ಲಿ ಕೊಡ್ತಾ ಇದ್ದೀರಾ, ಎಷ್ಟು ರೀಚ್ನೆಸ್ ಎಷ್ಟು ಜನರಿಗೆ ಹೋಗಬೇಕಾಗತ್ತೆ, ಎವ್ರಿಥಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ. ಒಂದು ಸಣ್ಣ ಶ್ರದ್ಧಾಂಜಲಿ ಹಾಕಿ ಕೊಡ್ತೀರಿ ಅಂತ ಅಂದರೂ ಕೂಡ ವಿ ಹ್ಯಾವ್ ಟು ಪೇ ಸಮ್ ಮೋರ್ ದೆನ್ ನಿಯರ್ಲಿ 2,000-3,000 ರುಪೀಸ್. ಒಂದು ಸಣ್ಣ ಏನು ಹೇಳ್ತಾರೆ, ಚಿಕ್ಕ ಒಂದು ಶ್ರದ್ಧಾಂಜಲಿ ಫೋಟೋಗಳನ್ನೆಲ್ಲ ನೋಡಿರ್ತೀರಿ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಟಾಪಿಕ್ ಬಂದಾಗ ಇದ್ರ ಬಗ್ಗೆ ಎಲ್ಲ ಮತ್ತೆ ಮಾತಾಡೋಣ. ಎಷ್ಟು ಖರ್ಚುಗಳನ್ನು ಮಾಡ್ತಾರೆ, ಎಷ್ಟು ಲ್ಯಾಕ್ಸ್ ಆಫ್ ರುಪೀಸನ್ನು ಬರೀ ಪೇಪರ್ ಅಡ್ವರ್ಟೈಸ್. ನಮಗೇನು ಒಂದು ಪೇಜಲ್ಲಿ ನಮ್ಮ ಶಾಲೆಯವರು ನಮಗೆ ಅರ್ಧ ಪೇಜ್ ಮಾತ್ರ ಹಾಕಿದ್ದು, ಉಳಿದ ಕಾಲೇಜವರೆಲ್ಲ ಒಂದು ಪೇಜನ್ನು ಹಾಕ್ತಾ ಇದ್ದಾರೆ. ಈ ಥರ ಎಲ್ಲ ಕೆಲವರಿಗೆ ಅನ್ನಿಸ್ಬೋದಾ ಏನೋ ಗೊತ್ತಿಲ್ಲ. ಬಟ್ ಏನು ಒಂದು ಅರ್ಧ ಪೇಜ್ ಹಾಕಿದ್ರು ಅದು ಸ್ಟೇಟ್ ಲೆವೆಲಿಗೂ ಕೂಡ ಹೋಗೋದಿಲ್ಲ, ಕೆಲವು ಕಡೆ ಮಾತ್ರ ರೀಚ್ ಆಗುವಂಥದ್ದು. ಈ ಥರ ಎಲ್ಲ ತುಂಬ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲವನ್ನು ಕೂಡ ನೆಕ್ಸ್ಟ್ ಜಾಹೀರಾತು ಅಂತ ಒಂದು ಟಾಪಿಕ್ ಬರುತ್ತೆ ಮಾರ್ಕೆಟಿಂಗ್ ಚಾಪ್ಟ್ರಲ್ಲಿ. ಆವಾಗ ಯಾರ್ಯಾರು ಎಷ್ಟೆಷ್ಟು ಕಾಸ್ಟನ್ನು ತಗೊಳ್ತಾರೆ, ಎಷ್ಟು ಖರ್ಚಾಗತ್ತೆ ಒಂದು ಅಡ್ವರ್ಟೈಸ್ಮೆಂಟಿಗೆ, ಡಿಸೈನ್ ಯಾರು ಫ್ರೇಮ್ ಮಾಡ್ತಾರೆ, ಹೇಗೆ ಫ್ರೇಮ್ ಮಾಡ್ತಾರೆ ಅನ್ನೋದನ್ನೆಲ್ಲ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಅದ್ರ ಬಗ್ಗೆ ನಿಮಗೆ ಭಾಳಷ್ಟು ಮಾಹಿತಿಗಳನ್ನು ನೀಡಲಿಕ್ಕಿದ್ದೇನೆ. ಬಟ್ ರೈಟ್ ನೌ ಇಟ್ ಈಸ್ ನಾಟ್ ನೆಸಸರಿ ಹಿಯರ್. ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಸ್ ದಟ್ ಕ್ಲಿಯರ್? ಐ ಹೋಪ್ ಅರ್ಥ ಆಗಿದೆ ನಿಮಗೆ. ಸೊ that's all. So now come to the main topic of this session anta. Okay, that is selection. As you know, selection means very in simple we can say that selecting the best candidate out of the ಅಪ್ಲಿಕೆಂಟ್ಸ್ ಅಂತ. ಅಪ್ಲಿಕೆಂಟ್ಸ್ ಬಂದಿರ್ತಾರೆ, ಅವರ ಮಧ್ಯೆ ಒಬ್ಬ ಬೆಸ್ಟ್ ಸೂಟೇಬಲ್ ಅನಿಸುವಂಥ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡುವಂಥದ್ದು. ಅದನ್ನೇ ಹೇಳ್ತಾರೆ ಇಟ್ ಈಸ್ ಅ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಚೂಸಿಂಗ್ ದ ಬೆಸ್ಟ್ ಪರ್ಸನ್ ಔಟ್ ಆಫ್ ಎ ನಂಬರ್ ಆಫ್ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್. ಈಗಾಗಲೇ ಇರತಕ್ಕಂಥ ಬಾಹ್ಯ ಅಭ್ಯರ್ಥಿಗಳು ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಂದ ನಮಗೆ ಸೂಟೇಬಲ್ ಆಗುವಂತಹ ಕ್ಯಾಂಡಿಡೇಟನ್ನು ಐಡೆಂಟಿಫೈ ಮಾಡುವಂಥದ್ದು, ಅವರನ್ನು ಆಯ್ಕೆ ಮಾಡುವಂಥದ್ದು ಅಂತ. ಅಕಾರ್ಡಿಂಗ್ ಟು ಯೋಡರ್ ಅಂತ ಇದ್ದಾನೆ, ಅವನು ಹೇಳೋ ಪ್ರಕಾರ it is a process by which candidates for employments are divided into two classes, those who will be offered employment and those who will not. ಇದು ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಕ್ಯಾಂಡಿಡೇಟ್ಸನ್ನು ಎರಡು ವಿಭಾಗಗಳನ್ನಾಗಿ ಮಾಡುವಂಥದ್ದು ಅಂತ ಆತ ಹೇಳ್ತಾನೆ. ಒಂದು ಯಾರಿಗೆ ಜಾಬ್ ಸಿಗುತ್ತೆ ಅನ್ನುವಂಥದ್ದು, ಇನ್ನೊಂದು ಯಾರಿಗೆ ಜಾಬ್ ಸಿಗೋದಿಲ್ಲ ಅನ್ನುವಂಥದ್ದು. ಗೊತ್ತಿರಲಿ, ಅವರು ಹೀಗೆಲ್ಲ ಹೇಳ್ತಾ ಇದ್ದಾರೆ ಅನ್ನೋದಷ್ಟೇ ಬೇಕಿರುವಂಥದ್ದು. ನಿಮಗೆ ಗೊತ್ತಿರಬೇಕಾದಷ್ಟೇ, ಸೆಲೆಕ್ಷನ್ ಈಸ್ ಎ one of the step in the staffing process, is it not? Once manpower planning is made, then
ರಿಕ್ರೂಟ್ಮೆಂಟ್ ಈಸ್ ಓವರ್, ರಿಕ್ರೂಟ್ಮೆಂಟನ್ನು ಮಾಡ್ತೀವಿ, ಪೇಪರಲ್ಲಿ ಕಾಲ್ ಮಾಡ್ತೀವಿ, ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಎಂಡ್ಸ್ ವಿತ್ ದಿ ರಿಸೀವಿಂಗ್ ಆಫ್ ಅಪ್ಲಿಕೇಶನ್ಸ್ ಫ್ರಮ್ ದಿ ಕ್ಯಾಂಡಿಡೇಟ್ಸ್, ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್. ಇಸ್ ಇಟ್ ನಾಟ್? ಅಲ್ಲಿಗೆ 2 ಸ್ಟೆಪ್ಗಳು ಮುಗಿತವೆ. ಮ್ಯಾನ್ ಪವರ್ ಪ್ಲಾನಿಂಗ್ ಮಾಡ್ತೀರಿ, ಆ್ಯಂಡ್ ಅದರ ನಂತರ ಇನ್ ದಿ ವೆರಿ ಸೆಕೆಂಡ್ ಸ್ಟೇಜ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಥ್ರೂ ರಿಕ್ರೂಟ್ಮೆಂಟ್ ಪ್ರೊಸೆಸ್ ವಿ ಕಲೆಕ್ಟ್ ಪ್ಲೆಂಟಿ ಆಫ್ ಅಪ್ಲಿಕೇಶನ್ಸ್ ಫ್ರಮ್ ದಿ ಪ್ರಾಸ್ಪೆಕ್ಟಿವ್ ಅಪ್ಲಿಕೆಂಟ್ಸ್ ಅಂತ, ಅವರಿಂದ ನಾವು ಅಪ್ಲಿಕೇಶನ್ಸ್ಗಳನ್ನು ರಿಸೀವ್ ಮಾಡ್ತೀವಿ. ನೌ ದ ಸೆಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ಸ್. Remember, selecting the best out of thousands of applications or lakhs of applications sometime, it is not an easy task. ಅಲ್ವಾ? ಒಂದು 10 ಜನ ಸೂಟೇಬಲ್ ಕ್ಯಾಂಡಿಡೇಟ್ ಅನ್ನೋ ಲಕ್ಷಾಂತರ ಅಪ್ಲಿಕೇಶನ್ಗಳ ಮಧ್ಯೆ ಅಥವಾ ಸಾವಿರಾರು ಅಪ್ಲಿಕೇಶನ್ಗಳ ಮಧ್ಯೆ, ಈವನ್ ಔಟ್ ಆಫ್ 100 ಅಪ್ಲಿಕೇಶನ್ ಆದರೂ ಕೂಡ ಇಟ್ ಈಸ್ ನಾಟ್ ಆ್ಯನ್ ಈಸಿ ಟಾಸ್ಕ್ ಟು ಸೆಲೆಕ್ಟ್ ದ ಬೆಸ್ಟ್ ಆರ್ ದಿ ಸೂಟೇಬಲ್ ಕ್ಯಾಂಡಿಡೇಟ್ ಫಾರ್ ಅವರ್ ಜಾಬ್. ಇಸ್ ಇಟ್ ನಾಟ್? ಹಾಗಾಗಿ there is a need to ಫಾಲೋ ಅ ಪರ್ಟಿಕ್ಯುಲರ್ ಪ್ರೊಸೀಜರ್ ಆಫ್ ಸೆಲೆಕ್ಷನ್. ಒಂದು ಸೆಲೆಕ್ಷನ್ ಪ್ರೊಸೀಜರ್ ಅಂತ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ. And the selection procedure may be different depending on the nature and type of the organization and the need of the job also. It may take a different way. ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. Ultimately what we are going to learn is here ಒಂದು ಜನರಲ್ ಪ್ರೊಸೆಸ್ ಹೇಗಿರುತ್ತೆ ವೈಲ್ ಸೆಲೆಕ್ಟಿಂಗ್ ಎ ಪರ್ಟಿಕ್ಯುಲರ್ ಎಂಪ್ಲಾಯಿ. ವಾಟ್ ಈಸ್ ದ ಜನರಲ್ ಪ್ರೊಸೆಸ್ ಟು ಬಿ ಫಾಲೋಡ್ ಬೈ ಎ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ. ಒಂದು ಕನ್ಸರ್ನ್ ಯಾವ ರೀತಿಯಲ್ಲಿ ಸೆಲೆಕ್ಷನನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕ್ರಮಬದ್ಧವಾಗಿ ಆರ್ಡ್ರಲ್ಲೇ ನಾವು ಹೋಗಬೇಕಾಗತ್ತೆ. ಆ ಆರ್ಡರ್ ಹೇಗಿದೆ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಸೊ ಏನಿದೆ ಪ್ರೊಸೆಸ್ ಆಫ್ ಸೆಲೆಕ್ಷನಲ್ಲಿ? ಫಸ್ಟ್ ಒನ್ ಬರುವಂಥದ್ದು ಪ್ರಿಲಿಮಿನರಿ ಸ್ಕ್ರೀನಿಂಗ್, ನೆಕ್ಸ್ಟ್ ಒನ್ ಸೆಲೆಕ್ಷನ್ ಟೆಸ್ಟ್ ಬರುತ್ತೆ, ನೆಕ್ಸ್ಟ್ ಒನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಆಗುತ್ತೆ, ರೆಫರೆನ್ಸಸ್ ಆ್ಯಂಡ್ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ತಾರೆ, ಸೆಲೆಕ್ಷನ್ ಡಿಸಿಷನನ್ನು ತಗೊಳ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಶುಡ್ ಬಿ ಮೇಡ್ ಆ್ಯಂಡ್ ಜಾಬ್ ಆಫರ್ ವಿಲ್ ಬಿ ಗಿವನ್ ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಈಸ್ ಮೇಡ್. ಇದನ್ನೇ ನಾವು ಎಕ್ಸ್ಪ್ಲೈನ್ ಮಾಡಿದರೆ ಆಯಿತು. ಅಗೇನ್ I want to remind you people another 8 mark important question. Remember, so one question was ಏನು ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಒಂದು ಕ್ವಶನ್ ಇರ್ತಾ ಇತ್ತು, ಸೆಲೆಕ್ಷನ್ ಇಸ್ ಅ ಪ್ರೊಸೆಸ್ ಆಫ್ ಎಲಿಮಿನೇಷನ್, ಜಸ್ಟಿಫೈ. Because no doubt at all, throughout selection process we are going to select ಒಬ್ಬರನ್ನು ಒಳ್ಳೆಯ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾರು ಮಿಸ್ಫಿಟ್ ಅಂತ ಅನಿಸ್ತಾರೆ ಅವರನ್ನು ಎಲಿಮಿನೇಟ್ ಮಾಡ್ತಾ ಹೋಗ್ತೀವಿ. ಅದನ್ನೇ ಹೇಳ್ತಾ ಇರುವಂಥದ್ದು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ. ಹಾಗಾಗಿ ಎಟ್ ಎವ್ರಿ ಸ್ಟೇಜ್ ಮೆನಿ ಆರ್ ಎಲಿಮಿನೇಟೆಡ್ ಆ್ಯಂಡ್ ಎ ಫ್ಯೂ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟೇಜ್ ಅಂಟಿಲ್ ದ ರೈಟ್ ಟೈಪ್ ಈಸ್ ಫೌಂಡ್. ಇಸ್ ಇಟ್ ನಾಟ್? ಇನ್ ದಿ ಸೆಲೆಕ್ಷನ್ ಪ್ರೊಸೆಸ್. ಹಾಗಾಗಿ ಹೇಳ್ತಾ ಇರುವಂಥದ್ದು ಇಟ್ ಈಸ್ ಎ ಪ್ರೊಸೆಸ್ ಆಫ್ ಎಲಿಮಿನೇಷನ್, ಮೀನ್ಸ್ ಸೆಲೆಕ್ಟಿಂಗ್ ದ ಬೆಸ್ಟ್ ಆ್ಯಂಡ್ ಎಲಿಮಿನೇಟಿಂಗ್ ದ ರೆಸ್ಟ್ ಅಂತ. ಹಾಗಾಗಿ ಅದರ ಬಗ್ಗೆ ಮತ್ತೆ ಜಸ್ಟಿಫಿಕೇಷನ್ ಮಾಡೋಣ, ಗೊತ್ತಿರಲಿ. ಈಗ ನವೇಡೇಸ್ ದೇ ಜಸ್ಟ್ ಆಸ್ಕ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಲೆಕ್ಷನ್ ಪ್ರೊಸೆಸ್, ಈ ಥರ ಕೇಳಿಬಿಡ್ತಾರೆ. ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ವಿತ್ ದಿಸ್ 8 ಪಾಯಿಂಟ್ಸ್ ವಿತ್ ಮೀನಿಂಗ್ ಆಫ್ ಸೆಲೆಕ್ಷನ್ ಮೀನಿಂಗನ್ನು ಕೊಟ್ಕೊಳ್ಳಿ, ಆಮೇಲೆ ಈ 8 ಪಾಯಿಂಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಎಸ್, ವಾಟ್ ಆರ್ ದ ಫಸ್ಟ್ ಸ್ಟೆಪ್ಸ್ ಇನ್ ದಿ ಸೆಲೆಕ್ಷನ್ ಪ್ರೊಸೆಸ್? ಎಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಿ ಸ್ಟಾಫಿಂಗ್ ಪ್ರೊಸೆಸ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್. ಓಕೆ, ಇಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ರೆ ಸೆಲೆಕ್ಷನ್ ಶುರುವಾಗುವಂಥದ್ದು, ಸೆಲೆಕ್ಷನ್ ಸ್ಟಾರ್ಟ್ಸ್ ವೇರ್ ರಿಕ್ರೂಟ್ಮೆಂಟ್ ಎಂಡ್ಸ್. ಅಪ್ಲಿಕೇಶನ್ ರಿಸೀವ್ಡ್ ಅನ್ನು ಮಾಡಿರ್ತೀವಿ, ಅದರ ನಂತರ ಸೆಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಸಲ ಅವರಿಗೆ ಜಾಬನ್ನು ಕೊಟ್ಟಾದ ನಂತರ ಅಲ್ಲಿಗೆ ಸೆಲೆಕ್ಷನ್ ಕೂಡ ಮುಗೀತದೆ. ಆಮೇಲೆ ಫಾಲೋ ಅಪ್ ಮಾಡೋದೆಲ್ಲ ಸ್ಟಾಫಿಂಗಲ್ಲಿ ಬರುವಂಥದ್ದು. ಇಸ್ ದ್ಯಾಟ್ ಕ್ಲಿಯರ್? ಅಷ್ಟರ ಮಟ್ಟಿಗೆ ಒಂದು ಮಿನಿಮಮ್ ಐಡಿಯಾ ಇಟ್ಕೊಳ್ಳಿ. ಸೊ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂತ ನಾವು ಅಪ್ಲಿಕೇಶನ್ ಬಂಡಲ್ ಬಂದಿದೆ, ಅಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ನವೇಡೇಸ್ ಎಲ್ಲವೂ ಆನ್ಲೈನ್ ಗೊತ್ತು, ಬಟ್ ಫಾರ್ ಈಸಿ ರೆಫರೆನ್ಸ್ ಅಥವಾ ನಿಮಗೊಂದು ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಒಂದಷ್ಟು ಬಂಡಲ್ಗಳು ಅಪ್ಲಿಕೇಶನ್ ಬಂಡಲೇ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಇಟ್ ಬಿಕಮ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಇಫ್ ಯು ಥಿಂಕ್ ಎಸ್ಯೂಮ್ ಲೈಕ್ ದ್ಯಾಟ್. ಆ ಥರ ಎಸ್ಯೂಮ್ ಮಾಡಿದರೆ ನಮಗೆ ಥಿಂಕ್ ಮಾಡಿ ಬರೀಲಿಕ್ಕೆ ಈಸಿ ಆಗುತ್ತೆ ಅಂತ. ಸೊ ದ ಫಸ್ಟ್ ಸ್ಟೆಪ್ ಇನ್ ದಿ ಪ್ರೊಸೆಸ್ ಆಫ್ ಸೆಲೆಕ್ಷನ್ ಈಸ್ ಪ್ರಿಲಿಮಿನರಿ ಸ್ಕ್ರೀನಿಂಗ್. ಸೊ ಆಫ್ಟರ್ ರಿಸೀವಿಂಗ್ ದಿ ಅಪ್ಲಿಕೇಶನ್ಸ್ ಫ್ರಮ್ ದಿ ಕ್ಯಾಂಡಿಡೇಟ್ಸ್ ಥ್ರೂ ರಿಕ್ರೂಟ್ಮೆಂಟ್ ಪ್ರೊಸೆಸ್, the same must be examined to decide which ones deserve to be considered and followed up. ಒಂದು ಸಲ ಬಂದಂಥ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ರಿಸೀವ್ ಮಾಡಿದ ನಂತರ ಥ್ರೂ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಆ ಅಪ್ಲಿಕೇಶನ್ಸ್ಗಳನ್ನು ವಿ ಹ್ಯಾವ್ ಟು ಎಕ್ಸಾಮೈನ್ ಇಟ್. ವೈ? ಅದನ್ನು ವೆರಿಫೈ ಮಾಡಬೇಕು. ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅಂತಂದರೆ ಅರ್ಜಿಗಳ ಪೂರ್ವಭಾವಿ ಪರಿಶೀಲನೆ ಅಂತ ಕರಿತೀವಿ. ಪೂರ್ವಭಾವಿ ಅಂದರೆ ಮೊದಲಿಗೆ ಅವುಗಳನ್ನು ಪರಿಶೀಲನೆ ಮಾಡುವಂಥದ್ದು. ಟು ಚೆಕ್ ದ ಅಪ್ಲಿಕೇಶನ್ಸನ್ನು ಚೆಕ್ ಮಾಡುವಂಥದ್ದು, ಅದನ್ನೇ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮೀನ್ಸ್ ಚೆಕ್ಕಿಂಗ್ ಅಂತಲೇ ಅರ್ಥ. ಸೊ ವೆರಿಫೈಯಿಂಗ್ ಅಂತ ಅರ್ಥ. ಸೊ ಯಾಕೆ ಮಾಡ್ತಾರೆ ಕೇಳಿದರೆ,
to decide which one should be considered ಆ್ಯಂಡ್ ಫಾಲೋಡ್ ಅಪ್, ಯಾರನ್ನು ಮುಂದಿನ ಹಂತಗಳಿಗೆ ತಗೊಂಡು ಹೋಗಬೇಕು ಮತ್ತು ಯಾರನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಲಿಕ್ಕೆ. ದ ಸ್ಕ್ರೀನಿಂಗ್ ಎಕ್ಸಸೈಸ್ ಇನ್ವಾಲ್ವ್ಸ್ ಚೆಕಿಂಗ್ ದ ಕಂಟೆಂಟ್ಸ್ ಆಫ್ ದಿ ಅಪ್ಲಿಕೇಶನ್ ಸೊ ಆಸ್ ಟು ಅಸರ್ಟೈನ್ ವೆದರ್ ಆರ್ ನಾಟ್ ದ ಮಿನಿಮಮ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ದಿ ಜಾಬ್. ನಿಮಗೆ ಗೊತ್ತಿರಲಿ, ಇದರಲ್ಲಿ ಏನಿರುತ್ತೆ ಕೇಳಿದರೆ ಅಪ್ಲಿಕೇಶನ್ಸ್ ಏನು ಬಂದಿರುತ್ತೆ ಅದರ ಕಂಟೆಂಟನ್ನು ಚೆಕ್ ಮಾಡ್ತಾರೆ. ಸೊ ಆಸ್ ಟು ಅಸರ್ಟೈನ್ ವೆದರ್ ಆರ್ ನಾಟ್ ದ ಮಿನಿಮಮ್ ಎಲಿಜಿಬಿಲಿಟಿ ಕಂಡೀಷನ್ಸ್. ಒಂದು ಮಿನಿಮಮ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಅಂತ ಕೊಟ್ಟಿರ್ತೀವಿ, ಬಟ್ ಕೆಲವೊಮ್ಮೆ ಎಲ್ಲರೂ ಸುಮ್ಮನೆ ಅಪ್ಲೈ ಮಾಡಿರ್ತಾರೆ. ಹಾಗಾಗಿ ಕೆಲವರು ಅರ್ಧಂಬರ್ಧ ಹೆಸರು ಬರೆದಿರ್ತಾರೆ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿರ್ತಾರೆ, ಅವರ ಮಾರ್ಕ್ಸನ್ನು ಎಂಟ್ರಿ ಮಾಡಿರೋದಿಲ್ಲ. ಇಮಿಡಿಯೇಟ್ಲಿ ದೋಸ್ ಅಪ್ಲಿಕೇಶನ್ ಶುಡ್ ಬಿ ಇಮಿಡಿಯೇಟ್ಲಿ ರಿಜೆಕ್ಟೆಡ್. ಅದೆಲ್ಲವನ್ನು ಇಮಿಡಿಯೇಟಾಗಿ ರಿಜೆಕ್ಟ್ ಮಾಡಬೇಕು. ಹಾಗಾಗಿ ಯಾರೋ ನಮಗೆ ಬೇಕಿದ್ದು BCom, ಅಲ್ಲಿ ನೋಡಿದರೆ BSc ಪಾಸ್ ಆಗೋದು ಹಾಕಿರ್ತಾನೆ ಅನ್ನುವಾಗ ಆ BSc ಕ್ಯಾಂಡಿಡೇಟ್ ವಾಟ್ ಎವರ್ ಹಿ ಮೇ ಬಿ ದ ರ್ಯಾಂಕ್ ಹೋಲ್ಡರ್, ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ಓಕೆ, ವಾಟ್ ವಿ ನೀಡಿಡ್ BCom ಗ್ರ್ಯಾಜುಯೇಟ್ ಅನ್ನುವಾಗ BSc ಗ್ರ್ಯಾಜುಯೇಟ್ MSc ಗ್ರ್ಯಾಜುಯೇಟ್ ನಮಗೆ ಬೇಕಾಗಿಲ್ಲ. ವಿ ನೀಡ್ ಓನ್ಲಿ BCom ಗ್ರ್ಯಾಜುಯೇಟ್ ಪೀಪಲ್ ಅನ್ನುವಾಗ ಅಂಥವ್ರನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಉಳಿದ ಅಪ್ಲಿಕೇಶನನ್ನು ಇಫ್ ದೇ ಆರ್ ಕೇಪಬಲ್ ಆರ್ ನಾಟ್ ಅದು ನಮಗೆ ಬೇಕಾಗಿಲ್ಲ ಅಲ್ವಾ. ಹಾಗಾಗಿ ಅದನ್ನೆಲ್ಲ ರಿಜೆಕ್ಟ್ ಮಾಡ್ತೀವಿ. ಹಾಗಾಗಿ ಸರ್ಟೆನ್ ಮಿನಿಮಮ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಅಂತ ಏನಿದೆ ಅದನ್ನು ಫುಲ್ಫಿಲ್ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೋಸ್ಕರ ನಾವು ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅನ್ನೋದನ್ನು ಮಾಡ್ತೀವಿ. ಸೊ ಇಟ್ ಹೆಲ್ಪ್ಸ್ ದ ಮ್ಯಾನೇಜರ್ ಟು ಎಲಿಮಿನೇಟ್ ಅನ್ಕ್ವಾಲಿಫೈಡ್ ಆರ್ ಅನ್ಫಿಟ್ ಜಾಬ್ ಸೀಕರ್ಸ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್ ಸಪ್ಲೈಡ್ ಇನ್ ದಿ ಅಪ್ಲಿಕೇಶನ್ ಫಾರ್ಮ್. ಈ ಥರ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ, ಯಾರು ನಮ್ಮ ಉದ್ಯೋಗಕ್ಕೆ ಸೂಕ್ತವಲ್ಲ ಅಂಥವರನ್ನು ಗುರುತಿಸಿ ಅವರನ್ನು ಬಿಟ್ಟು ಹಾಕಲಿಕ್ಕೆ, ಮುಂದಿನ ಪ್ರೊಸೆಸ್ಗೆ ತೆಗೆದುಕೊಂಡು ಹೋಗೋದು ಬೇಡ ಅಂತ ಡಿಸೈಡ್ ಮಾಡಲಿಕ್ಕೆ ಮ್ಯಾನೇಜರ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪ್ರಿಲಿಮಿನರಿ ಇಂಟರ್ವ್ಯೂಸ್ ಹೆಲ್ಪ್ಸ್ ಟು ರಿಜೆಕ್ಟ್ ಮಿಸ್ಫಿಟ್ಸ್ ಫಾರ್ ರೀಸನ್ಸ್ ವಿಚ್ ಡಿಡ್ ನಾಟ್ ಅಪಿಯರ್ ಇನ್ ದಿ ಅಪ್ಲಿಕೇಶನ್ ಫಾರ್ಮ್ಸ್. ಬೇರೆ ಬೇರೆ ರೀಸನ್ಗೆ ಯಾರು ಮಿಸ್ಫಿಟ್ ಅಂತ ಅನಿಸ್ತಾರೆ ಅವರನ್ನು ಕೂಡ ಬಿಟ್ಟು ಹೋಗಲಿಕ್ಕೆ ನಮಗೆ ಅನುಕೂಲ ಆಗತ್ತೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮೂಲಕ. ಹಾಗಾಗಿ ಅರ್ಜಿಗಳನ್ನು ಮೊದಲಿಗೆ ಪೂರ್ವಭಾವಿಯಾಗಿ ಒಂದು ಸಲ ಪರಿಶೀಲನೆ ಮಾಡಬೇಕು. ಚೆಕಿಂಗ್ ದ ಕಂಟೆಂಟ್ಸ್ ಆಫ್ ದಿ ಅಪ್ಲಿಕೇಶನ್ಸ್ ರಿಸೀವ್ಡ್ ಫ್ರಮ್ ದಿ ಅಪ್ಲಿಕೆಂಟ್ಸ್ ಥ್ರೂ ರಿಕ್ರೂಟ್ಮೆಂಟ್ ಪ್ರೊಸೆಸ್, ದಟ್ ಈಸ್ ಕಾಲ್ಡ್ ಪ್ರಿಲಿಮಿನರಿ ಸ್ಕ್ರೀನಿಂಗ್. ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ, ಎಲ್ಲವೂ ಸರಿ ಇದ್ದರೆ ಅವರನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗ್ತಾರೆ. ಕಮ್ ಟು ದಿ ನೆಕ್ಸ್ಟ್ ಒನ್, ಸೆಲೆಕ್ಷನ್ ಟೆಸ್ಟ್. ಏನಿದು? ಆಫ್ಟರ್ ಸ್ಕ್ರೀನಿಂಗ್ ದ ಅಪ್ಲಿಕೇಶನ್ಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಆಸ್ಕ್ಡ್ ಟು ಅಪಿಯರ್ ಫಾರ್ ದಿ ಸೆಲೆಕ್ಷನ್ ಟೆಸ್ಟ್. ಒಂದಷ್ಟು ಜನರನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಿ. ಒಂದು ಎಸಂಪ್ಷನ್ ತಗೊಳ್ಳಿ, ಒಂದು ಎಸ್ಯೂಮ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇರೋದು 5 ಪೋಸ್ಟ್, 5 ಜನ ಬೇಕು ನಿಮಗೆ ಸೂಪರ್ವೈಸರ್ ಅಂತ ಅಂದ್ಕೊಳ್ಳಿ. ಜಸ್ಟ್ ಸುಮ್ಮನೆ ಎಸ್ಯೂಮ್ ಮಾಡಿ 5 ಜನ ಸೂಪರ್ವೈಸರ್ ಬೇಕು. ಟೋಟಲ್ 100 ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡಿದ್ದೀರಿ. ಓಕೆ, ಅದರಲ್ಲಿ ಒಂದು 20 ರಿಜೆಕ್ಟ್ ಆಗಿದೆ ಅಥವಾ ಒಂದು 50 ರಿಜೆಕ್ಟ್ ಆಗಿಬಿಟ್ಟಿದೆ, ಬಿಕಾಸ್ ಅವರು ಅಪ್ಲಿಕೇಶನ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ. ಇನ್ನೂ 50 ಜನ ಉಳ್ಕೊಂಡಿದ್ದಾರೆ. ನಿಮಗೆ ಬೇಕಾಗಿರೋದು 5 ಕ್ಯಾಂಡಿಡೇಟ್. ಇಮಿಡಿಯೇಟಾಗಿ ಏನು ಮಾಡ್ತೀರಿ? ಅಲ್ಟಿಮೇಟ್ಲಿ ಇಟ್ಸ್ ಯುವರ್ ವಿಶ್, ಯು ಆರ್ ದ ಡಿಸೈಡರ್. ನೀವು ಡಿಸೈಡ್ ಮಾಡಬೇಕು ಯಾರ್ಯಾರನ್ನು ಕರಿಬೇಕು ಅಂತ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ದೋಸ್ ಕ್ಯಾಂಡಿಡೇಟ್ಸ್ ಫಾರ್ ಟು ಅಪಿಯರ್ ಸೆಲೆಕ್ಷನ್ ಟೆಸ್ಟ್ ಅಂತ. ಸೆಲೆಕ್ಷನ್ ಟೆಸ್ಟನ್ನು ಅವರಿಗೆ ಮಾಡಬೇಕಾಗತ್ತೆ. ಅಷ್ಟು ಜನರನ್ನು ಕರಿತೀರಿ, 50 ಜನ ಏನಿದ್ದಾರೆ 50 ಜನರನ್ನು ಕೂಡ ನೀವು ಕರಿತೀರಿ. ಅದನ್ನೇ ಈಗ ಸೆಲೆಕ್ಷನ್ ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಏನಾಗುತ್ತೆ ಅಂತ ಕೇಳಿದರೆ, ದೀಸ್ ಟೆಸ್ಟ್, ಈ ಥರ ಟೆಸ್ಟಿಂದ ಏನು ಪ್ರಯೋಜನ ಆಗುತ್ತೆ ಕೇಳಿದರೆ, ದೀಸ್ ಟೆಸ್ಟ್ಸ್ ಆರ್ ಮೇಡ್ ಟು ಡಿಸ್ಕವರ್ ಆ್ಯಂಡ್ ಮೆಜರ್ ದ ಸ್ಕಿಲ್ ಆ್ಯಂಡ್ ಎಬಿಲಿಟೀಸ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇನ್ ಟರ್ಮ್ಸ್ ಆಫ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಜಾಬ್. ಕ್ಲಿಯರ್? ಪಾಸಿಂಗ್ ದ ಟೆಸ್ಟ್ ವಿಲ್ ಮೇಕ್ ದ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಫರ್ದರ್ ಪ್ರೊಸೆಸಿಂಗ್. ನಿಮಗೆ ಗೊತ್ತಿರಲಿ, ಆ್ಯನ್ ಎಂಪ್ಲಾಯ್ಮೆಂಟ್ ಟೆಸ್ಟ್ ಇಸ್ ಅ ಮೆಕ್ಯಾನಿಸಮ್, ಇದರ್ ಎ ಪೇಪರ್ ಆರ್ ಎ ಪೆನ್ಸಿಲ್ ಟೆಸ್ಟ್ ಆರ್ ಆನ್ ಎಕ್ಸಸೈಸ್, ಯಾವುದು ಕೂಡ ಆಗಿರ್ಬೋದು, ದ್ಯಾಟ್ ಅಟೆಂಪ್ಟ್ಸ್ ಟು ಮೆಜರ್ ಸರ್ಟೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಂಡಿವಿಜುವಲ್ಸ್. ಆ್ಯಂಡ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ರೇಂಜ್ ಫ್ರಮ್ ಆಪ್ಟಿಟ್ಯೂಡ್ಸ್ ಸಚ್ ಆಸ್ ಮ್ಯಾನ್ಯುವಲ್ ಡೆಕ್ಸ್ಟರಿಟಿ ಟು ಇಂಟೆಲಿಜೆನ್ಸ್ ಟು ಪರ್ಸನಾಲಿಟಿ. ಡೆಕ್ಸ್ಟರಿಟಿ ಇನ್ ದಿ ಸೆನ್ಸ್ ಸ್ಕಿಲ್ ಆಫ್ ಪರ್ಫಾರ್ಮಿಂಗ್ ಎ ಪರ್ಟಿಕ್ಯುಲರ್ ಟಾಸ್ಕ್, ಎಸ್ಪೆಷಲಿ ಹ್ಯಾಂಡ್ಮೇಡ್ ಟಾಸ್ಕ್ ಅಂತ ಅರ್ಥ. ಕೈಯಿಂದ ಮಾಡುವಂಥ ಟಾಸ್ಕ್ಗಳಿಂದ ಹಿಡಿದು ಆತನ ಬುದ್ಧಿವಂತಿಕೆ, ಆತನ ಪರ್ಸನಾಲಿಟಿ, ಓವರಾಲ್ ಒಂದು ಎಲ್ಲ ರೀತಿಯ ಗೇಜ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಸೆಲೆಕ್ಷನ್ ಟೆಸ್ಟ್ಗಳ ಮೂಲಕ. ಹಿಯರ್ ಸೆಲೆಕ್ಷನ್ ಟೆಸ್ಟ್ನ ಮೀನಿಂಗನ್ನು ಕೊಡಿ. ದೀಸ್ ಆರ್ ದ ಟೆಸ್ಟ್ ಕಂಡಕ್ಟೆಡ್ ಬೈ ದಿ ಆರ್ಗನೈಸೇಷನ್ ಟು discover and measure the skill and abilities of the candidates in terms of the requirement of the job. This is the exact meaning of selection test. ಆಯ್ಕೆ ಪರೀಕ್ಷೆ ಅಂತ ಕನ್ನಡದಲ್ಲಿ ನಾವು ಅದನ್ನು ಕರಿತೀವಿ. ಒಂದು ಉದ್ಯೋಗಿಯ ಎಷ್ಟರ ಮಟ್ಟಿಗೆ ಆತನಲ್ಲಿ ಕೌಶಲ್ಯ ಮತ್ತು ಜ್ಞಾನ ತಿಳುವಳಿಕೆ ಅನ್ನುವಂಥದ್ದು ಇದೆ, ನಮ್ಮ ಜಾಬಿಗೆ ಸೂಟ್ ಆಗುವ ಹಾಗೆ ಇದೆ, ಅದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಹಮ್ಮಿಕೊಳ್ಳುವಂಥ
ಪರೀಕ್ಷೆಯನ್ನು ನಾವು ಆಯ್ಕೆ ಪರೀಕ್ಷೆ ಅಂತ ಕರೆಯುವಂಥದ್ದು. ಇಸ್ ದಟ್ ಕ್ಲಿಯರ್? ಸೊ ಇನ್ ಎ ಸಪ್ರೇಟ್ ವೇ ಇಷ್ಟನ್ನು ಬರೆದ್ರೆ ಸಾಕು ಇದಕ್ಕೆ. ಆ್ಯಂಡ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲೆಕ್ಷನ್ ಟೆಸ್ಟ್ಸ್ ಆರ್ ಕಂಡಕ್ಟೆಡ್ ಡಿಪೆಂಡಿಂಗ್ ಆನ್ ದಿ, ಅದನ್ನು ಕೂಡ ಸೇರಿಸಬೇಕಾಗತ್ತೆ, ಡಿಪೆಂಡಿಂಗ್ ಆನ್ ದಿ ನೆಸೆಸಿಟಿ ಆಫ್ ದಿ ಜಾಬ್ ಆರ್ ದಿ ಆರ್ಗನೈಜೇಷನ್ ಅಥವಾ ಜಾಬ್ನ ಅವಶ್ಯಕತೆಗೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಅದನ್ನು ಒಂದು ಸಲ ನೋಡಿಬಿಡೋಣ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್? ಬಿಕಾಸ್ 4 ಮಾರ್ಕ್ ಕ್ವಶನನ್ನು ಕೇಳ್ತಾರೆ. ಡೋಂಟ್ ಮಾರ್ಜ್ ವಿತ್ ದೀಸ್ ಥಿಂಗ್ಸ್ ಅಲಾಂಗ್ ವಿತ್ ದಿಸ್ ಒನ್. ಮೇನ್ ಆನ್ಸರ್ ಒಟ್ಟಿಗೆ ಮರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಸಪ್ರೇಟಾಗಿ 4 ಮಾರ್ಕಿಗೆ ಕೇಳ್ತಾರೆ. ಏನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಟೈಪ್ ಆಫ್ ಸೆಲೆಕ್ಷನ್ ಟೆಸ್ಟ್ ಅಂತ, ಯಾವುದಾದ್ರೂ 4 ರೀತಿಯ ಆಯ್ಕೆ ಪರೀಕ್ಷೆಗಳನ್ನು ಹೆಸರಿಸಿ ಅಂತ. ವೆರಿ ಸಿಂಪಲ್ ಟು ಎಕ್ಸ್ಪ್ಲೇನ್, ನಥಿಂಗ್ ಇಸ್ ದೇರ್ ಆ್ಯಕ್ಚುಲಿ. ನಿಮಗೆ ಒಂದು ಸಲ ಅರ್ಥ ಆದರೆ ಮುಗ್ದೋಯ್ತು. ಎರಡೆರಡೇ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅಷ್ಟನ್ನೇ ಬರೀರಿ. ಯು ವಿಲ್ ಗೆಟ್ 100% ಫುಲ್ ಮಾರ್ಕ್ಸ್. ಓಕೆ, ನೀಟಾಗಿ ಬರೀರಿ, ಮತ್ತು ಅದರಲ್ಲೂ ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ. 4 ಮಾರ್ಕ್ ಕ್ವಶನ್. ನಾನು ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಐ ಕ್ಯಾನ್ ಕಂಟಿನ್ಯೂ, ದರ್ ಇಸ್ ಎ ಡಿಫ್ರೆಂಟ್ ಮ್ಯಾಟರ್. ಮತ್ತೆ ಬಿಟ್ಟು ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಸೆಲೆಕ್ಷನ್ ಟೆಸ್ಟ್ ಅಂದರೆ ಏನಂತ ಒಂದು ಸಲ ನೋಡ್ಕೊಳ್ಳೋಣ, ಏನು ಮಾಡ್ತಾರೆ ಅಂತ. ಎಲ್ಲವನ್ನು ಮಾಡಬೇಕಂತಿಲ್ಲ, ಡಿಪೆಂಡಿಂಗ್ ಆನ್ ದಿ ನೆಸೆಸಿಟಿ ಆಫ್ ದಿ ಜಾಬ್ ಆರ್ ದಿ ಆರ್ಗನೈಜೇಷನಲ್ ನೆಸೆಸಿಟಿ ಏನಿದೆ ಅದಕ್ಕೆ ತಕ್ಕ ಹಾಗೆ ಮಾಡ್ತಾರೆ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ದೇ ಮೇ ಯೂಸ್ ಅಂತ, ಏನು ಮಾಡ್ಬೋದು? ನಂಬರ್ 1, ಬುದ್ಧಿವಂತಿಕೆಯ ಪರೀಕ್ಷೆ, ದಟ್ ಈಸ್ ಇಂಟೆಲಿಜೆನ್ಸ್ ಟೆಸ್ಟ್. ಆ್ಯಂಡ್ ರಿಮೆಂಬರ್, this is one of the important psychological tests used to measure the level of intelligent quotient ಆಫ್ ಆನ್ ಇಂಡಿವಿಜುವಲ್. IQ ಅಂತ ಕೇಳಿರ್ತೀರಿ, ಅದನ್ನೇ ನಾವು ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಕರೆಯುವಂಥದ್ದು. ಆಫ್ ಆನ್ ಇಂಡಿವಿಜುವಲ್, ಒಬ್ಬ ಬುದ್ಧಿಮತ್ತೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಅರಿತುಕೊಳ್ಳಲಿಕ್ಕಾಗಿ, ಅಭ್ಯರ್ಥಿಯಲ್ಲಿ ಇದೆ ಅನ್ನೋದನ್ನು ಅರಿತುಕೊಳ್ಳಲಿಕ್ಕಾಗಿ ಈ ರೀತಿಯ ಬುದ್ಧಿವಂತಿಕೆ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಇಟ್ ಈಸ್ ಅನ್ ಇಂಡಿಕೇಟರ್ ಆಫ್ ಎ ಪರ್ಸನ್ಸ್ ಲರ್ನಿಂಗ್ ಎಬಿಲಿಟಿ ಆರ್ ದಿ ಎಬಿಲಿಟಿ ಟು ಮೇಕ್ ಡಿಸಿಷನ್ಸ್ ಆ್ಯಂಡ್ ಜಡ್ಜ್ಮೆಂಟ್. ಇದು ಒಬ್ಬ ವ್ಯಕ್ತಿಯ ಕಲಿಕಾ ಸಾಮರ್ಥ್ಯವನ್ನು ಮತ್ತು ಆತನಿಗೆ ನಿರ್ಣಯ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಎಷ್ಟಿದೆ ಅನ್ನುವುದನ್ನು ಅಂದಾಜು ಮಾಡ್ತದೆ ಅಥವಾ ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಇದೇ ಬುದ್ಧಿವಂತಿಕೆ ಪರೀಕ್ಷೆ, ಬೇರೆ ಏನಿಲ್ಲ. ಎರಡೇ ವಿಷಯ. ಬುದ್ಧಿವಂತಿಕೆ ಪರೀಕ್ಷೆಯನ್ನು ಆತನ ಇಂಟೆಲಿಜೆನ್ಸ್ ಕೋಶಂಟ್ ಏನಿದೆ ಅದನ್ನು ಕಂಡುಹಿಡಲಿಕ್ಕೆ ಯೂಸ್ ಮಾಡ್ತಾರೆ. ಆ ಮೂಲಕ ಆತನ ಕಲಿಕಾ ಸಾಮರ್ಥ್ಯ ಮತ್ತು ಆತನಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದ ಮಟ್ಟ ಏನಿದೆ ಅನ್ನೋದು ಗೊತ್ತಾಗತ್ತೆ ಅಂತ. ಕ್ಲಿಯರ್? ಸೆಕೆಂಡ್ ಒನ್ ಬರೋದು ಅಪ್ಟಿಟ್ಯೂಡ್ ಟೆಸ್ಟ್. ಅದನ್ನು ಯೋಗ್ಯತಾ ಪರೀಕ್ಷೆ ಅಂತ ಕರೀತಾರೆ. ಸಿಂಪಲಾಗಿ ಇದರ ಯೋಗ್ಯತೆ ತಿಳಿದುಕೊಳ್ಳಲು ಮಾಡ್ತಾರೆ ಅಂತೆಲ್ಲ ಬರೀಲಿಕ್ಕೆ ಹೋಗಬೇಡಿ. ಸೊ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕಾದ ವಿಚಾರ ಇದೆ. ಇಟ್ ಈಸ್ ಎ ಟೆಸ್ಟ್ ವಿಚ್ ಈಸ್ ಕಂಡಕ್ಟೆಡ್ ಟು ಮೆಜರ್ ಆಫ್ ಇಂಡಿವಿಜುವಲ್ಸ್ ಪೊಟೆನ್ಷಿಯಲ್ ಫಾರ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್. ಒಂದು ಹೊಸ ಸ್ಕಿಲ್ಗಳನ್ನು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವ ವ್ಯಕ್ತಿಯ ಸಾಮರ್ಥ್ಯವನ್ನು ಅಳತೆ ಮಾಡಲಿಕ್ಕೆ ಆಪ್ಟಿಟ್ಯೂಡ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇಟ್ ಇಂಡಿಕೇಟ್ಸ್ ದ ಪರ್ಸನ್ಸ್ ಕೆಪಾಸಿಟಿ ಟು ಡೆವಲಪ್. ಒಬ್ಬ ವ್ಯಕ್ತಿಯಲ್ಲಿ ಬೆಳವಣಿಗೆಯ ಸಾಮರ್ಥ್ಯ ಏನಿದೆ, ಅಭಿವೃದ್ಧಿ ಹೊಂದುವ ಸಾಮರ್ಥ್ಯ ಏನಿದೆ, ಅದನ್ನು ಇಂಥ ಟೆಸ್ಟ್ಗಳು ಸೂಚಿಸ್ತವೆ. ದೀಸ್ ಟೆಸ್ಟ್ ಆರ್ ದ ಗುಡ್ ಇಂಡೈಸಸ್ ಆಫ್ ಎ ಪರ್ಸನ್ಸ್ ಫ್ಯೂಚರ್ ಸಕ್ಸಸ್ ಸ್ಕೋರ್. ಮುಂದೆ ಅಭ್ಯರ್ಥಿ ಯಾವ ರೀತಿಯಲ್ಲಿ ಬೆಳೆಯಬಲ್ಲ ಅಥವಾ ಭವಿಷ್ಯದ ಯಶಸ್ಸಿನ ಅಂಕಗಳ ಉತ್ತಮ ಸೂಚ್ಯಂಕ ಆಗುತ್ತೆ. ಇದನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈತ ಖಂಡಿತ ಸಂಸ್ಥೆಯಲ್ಲಿ ಮತ್ತಷ್ಟು ಹೆಚ್ಚು ಬೆಳೀತಾನೆ. ಕೆಲವರಿಗೆ ಆ ಜಾಬ್ ಬಗ್ಗೆ ಮಾತ್ರ ನಾಲೆಜ್ ಇರುತ್ತೆ, ಔಟ್ ಆಫ್ ದ್ಯಾಟ್ ನಥಿಂಗ್. ಹೊರಗಡೆ ನಾಲೆಜ್ ಏನೂ ಇರೋದಿಲ್ಲ. ಆ ಹೊರಗಡೆ ನಾಲೆಜ್ ಏನಿದೆ ಅಂಥದ್ದನ್ನು ಆತನಿಗೆ ಪ್ರಮೋಷನ್ ಕರಿಯರನ್ನು ಅಥವಾ ಒಂದು ಕರಿಯರ್ ಡೆವಲಪ್ಮೆಂಟನ್ನು ಎಷ್ಟು ಸಮರ್ಥವಾಗಿ ಯೂಸ್ ಮಾಡಿಕೊಳ್ಳಬಲ್ಲ, ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ಕಂಡುಹಿಡಿಯಲಿಕ್ಕೆ ಅಪ್ಟಿಟ್ಯೂಡ್ ಟೆಸ್ಟ್ಸ್ ಆರ್ ಕಂಡಕ್ಟೆಡ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಪರ್ಸನಾಲಿಟಿ ಟೆಸ್ಟ್, ವ್ಯಕ್ತಿತ್ವ ಪರೀಕ್ಷೆ ಅಂತ ಕರೀತಾರೆ. ಆ್ಯಂಡ್ these tests provide clues to a person's emotions, her or his reactions, maturity and value system, etc. ರಿಮೆಂಬರ್, ಈ ರೀತಿಯ ಪರೀಕ್ಷೆಗಳನ್ನು ಮಾಡೋದ್ರಿಂದ ಅವರ ಪ್ರತಿಕ್ರಿಯೆಗಳೇನಿರ್ತವೆ, ಅವರ ಮೆಚುರಿಟಿ ಲೆವೆಲ್, ಪ್ರೌಢಿಮೆ ಅಂತ ಕರಿತೀವಿ, ಅದೇನಿರುತ್ತೆ, ಅವರ ಮೌಲ್ಯ ವ್ಯವಸ್ಥೆ ಏನಿರುತ್ತೆ, ಒಂದು ಕಲ್ಚರ್ ಅಂತ ಕರಿತೀವಿ ನಾವು, ಅವರ ಕಲ್ಚರ್ ಏನಿರುತ್ತೆ ಇತ್ಯಾದಿಗಳ ಸುಳಿವನ್ನು ಇದು ಬಿಟ್ಕೊಡುತ್ತೆ. ದೀಸ್ ಟೆಸ್ಟ್ ಪ್ರೋಬ್ ದ ಓವರ್ ಆಲ್ ಪರ್ಸನಾಲಿಟಿ, ಹೆನ್ಸ್ ದೀಸ್ ಆರ್ ಡಿಫಿಕಲ್ಟ್ ಟು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ರಿಮೆಂಬರ್, ಇಟ್ ಈಸ್ ನಾಟ್ ಆನ್ ಈಸಿ ಟಾಸ್ಕ್ ಟು ಚೆಕ್ ದ ಓವರ್ ಆಲ್ ಪರ್ಸನಾಲಿಟಿ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಥ್ರೂ ಒನ್ ಟೆಸ್ಟ್. ಯಾವುದೋ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡಿ ಅವನ ಇಡೀ ಪರ್ಸನಾಲಿಟಿಯನ್ನು ಕಂಡುಹಿಡಿದು ಬಿಟ್ಟೆ ಅಂತಂದರೆ ಇಟ್ಸ್ ಟೋಟಲಿ ಬುಲ್ಶಿಟ್. ಇಟ್ ಹ್ಯಾಸ್ ನೋ ಸೆನ್ಸ್ ಆ್ಯಕ್ಚುಲಿ, ಅದಕ್ಕೆ ಅರ್ಥ ಇಲ್ಲ. ಆ್ಯಂಡ್ ಹಾಗಾಗಿ ಹೇಳ್ತಾರೆ ಮತ್ತು
ಒಬ್ಬ ವ್ಯಕ್ತಿ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡ್ಕೊಂಡು, ಹೆಚ್ಚಿನ ಜನರೆಲ್ಲ ಹಾಗೆ ಮುಖವಾಡದ ಬದುಕುಗಳು ಅಂತ ಕರಿತೀವಿ ನಾವು. ಮಾಸ್ಕ್ ಹಾಕ್ಕೊಂಡೇ ಬದುಕೋದು. ಹಾಗಾಗಿ ನವೆಡೇಸ್ ಇಟ್ಸ್ ಎ ಕೊರೋನಾ ಮ್ಯಾಟರ್ ಇಸ್ ಎ ಡಿಫ್ರೆಂಟ್ ಥಿಂಗ್. ಆ ಮಾಸ್ಕುಗಳು ಬೇರೆ. ಮುಖವಾಡದ ಬದುಕು ಒಳಗಡೆ ಒಂದಿರುತ್ತೆ, ಹೊರಗಡೆ ಒಂದಿರುತ್ತೆ. ಹಾಗೆ ಬದುಕಿದಾಗ ಒಬ್ಬನ ಪರ್ಸನಾಲಿಟಿ ಅನ್ನೋದು ಒಂದೇ ಕ್ಷಣಕ್ಕೆ ರಿವೀಲ್ ಆಗಲ್ಲ. ಬಿಕಾಸ್ ಒಂದು ಜಾಬಿನ ನೀಡಿರುವಾಗ ಅವನು ತುಂಬ ಕೋಪ ಇದ್ದರೂ ಕೂಡ ಎಲ್ಲವನ್ನ ಕಂಟ್ರೋಲ್ ಮಾಡ್ಕೊಂಡು ಬಹಳ ಒಳ್ಳೆಯ ಒಂಥರ ನಟಿಸ್ಕೊಂಡು, ಎಷ್ಟೇ ಕೆಟ್ಟತನ ಇದ್ರೂ ಅದು ಯಾವುದನ್ನು ತೋರಿಸ್ಕೊಳ್ಳದೆ ಭಾಳ ಒಳ್ಳೆಯೊಂಥರ ಭಾಳ ಸಂಯಮದಿಂದ ವರ್ತನೆ ಮಾಡಿ ಇರ್ತಾನೆ. ಬಿಕಾಸ್ ಹಿ ಈಸ್ ಇನ್ ನೀಡ್ ಆಫ್ ಜಾಬ್. ಒಂದು ಸಲ ಜಾಬ್ ಸಿಕ್ಕಿದ ಮೇಲೆ ಅವನ ಬೇರೆ ಥರದ ಇದು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ವಾಟ್ ಎವರ್ ಇಟ್ ಮೇ ಬಿ ಅದೆಲ್ಲ ಬೇಡ ನಮಗೆ ವ್ಯಕ್ತಿತ್ವ ಪರೀಕ್ಷೆ ಅಂತಂದರೆ ಅವನ ವ್ಯಕ್ತಿತ್ವದ ಅವನ್ನ ಅಳಿಲಿಕ್ಕೆ ಮಾಡುವಂಥದ್ದು. ದೇರ್ ಬೈ ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಔಟ್ ಹಿಸ್ ಮೆಚುರಿಟಿ ಲೆವೆಲ್, ಹಿಸ್ ವ್ಯಾಲ್ಯೂ ಸಿಸ್ಟಮ್, ಹಿಸ್ ರೆಸ್ಪಾನ್ಸ್ ಟುವರ್ಡ್ಸ್ ಎ ಪರ್ಟಿಕ್ಯುಲರ್ ಸಿಚುವೇಶನ್ ಎಕ್ಸೆಟ್ರಾ ಕ್ಯಾನ್ ಬಿ ಫೈಂಡ್ ಔಟ್ ಅಂತ. ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಅಂತ, ಒಂದು ಲೆವೆಲ್ಗೆ ಅದನ್ನು ಕಂಡುಹಿಡಿಬೋದು ಅಂತ. ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ್ಯಸ್ ದಿಸ್ ಟೆಸ್ಟ್ಸ್ ಆರ್ ಕಂಡಕ್ಟೆಡ್ ಟು check the overall personality of an employee, this is not an easy task to frame this particular type of ಪರೀಕ್ಷೆ. ಈ ಪರೀಕ್ಷೆ ಏನಿದೆ ಅದನ್ನು ಫ್ರೇಮ್ ಮಾಡೋದು ಅಥವಾ ಅದನ್ನು ಡಿಸೈನ್ ಮಾಡೋದು ಅಥವಾ ಇಂಪ್ಲಿಮೆಂಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ಬರುವಂಥದ್ದು ಟ್ರೇಡ್ ಆ್ಯಂಡ್ ಪ್ರೊಫಿಷಿಯನ್ಸಿ ಟೆಸ್ಟ್. ನೇರವಾಗಿ ನಾನು ಪರ್ಸನಾಲಿಟಿಗೆ ಬಂದುಬಿಟ್ಟೆ. ನಾವು ನಂಬರ್ 3 ಟ್ರೇಡ್ ಆ್ಯಂಡ್ ಪ್ರೊಫಿಷಿಯನ್ಸಿ ಟೆಸ್ಟ್, ದ್ಯಾಟ್ ಈಸ್ ಕಾಲ್ಡ್ ವೃತ್ತಿ ಪರೀಕ್ಷೆ ಅಂತ ಕರಿತೀವಿ. ದೀಸ್ ಟೆಸ್ಟ್ಸ್ ಆರ್ ಮೆಜರ್ಡ್ ದ ಎಕ್ಸಿಸ್ಟಿಂಗ್ ಸ್ಕಿಲ್ಸ್ ಆಫ್ ದಿ ಇಂಡಿವಿಜುವಲ್ಸ್ ರಿಗಾರ್ಡಿಂಗ್ ಪರ್ಟಿಕ್ಯುಲರ್ ವರ್ಕ್. ಏನು ಎಕ್ಸಿಸ್ಟಿಂಗ್ ಸ್ಕಿಲ್ಸ್ ಇದೆ ಅದನ್ನು ಚೆಕ್ ಮಾಡೋದಕ್ಕಾಗಿಯೇ ಟ್ರೇಡ್ ಟೆಸ್ಟನ್ನು ಕಂಡಕ್ಟ್ ಮಾಡೋದು. ದೇ ಮೆಜರ್ ದ ಲೆವೆಲ್ ಆಫ್ ನಾಲೆಜ್ ಆ್ಯಂಡ್ ಪ್ರೊಫಿಷಿಯನ್ಸಿ ಇನ್ ದಿ ಏರಿಯಾ ಆಫ್ ಪ್ರೊಫೆಷನ್ ಆರ್ ಟೆಕ್ನಿಕಲ್ ಟ್ರೈನಿಂಗ್. ಯಾವ ಪ್ರೊಫೆಷನ್ಗೆ ಆಯ್ಕೆ ಆಗಿದ್ದಾನೆ ಅಥವಾ ಯಾವ ಒಂದು ಟೆಕ್ನಿಕಲ್ ಫೀಲ್ಡಲ್ಲಿಗೆ ವರ್ಕ್ ಮಾಡ್ತಾ ಇದ್ದಾನೆ, ಆ ಒಂದು ವೃತ್ತಿಯ ಬಗ್ಗೆ ಆತನಲ್ಲಿ ಎಕ್ಸಿಸ್ಟಿಂಗ್ ನಾಲೆಜ್ ಏನಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕಾಗಿ ವೃತ್ತಿಯ ಪರೀಕ್ಷೆ, ವೃತ್ತಿಗೆ ಸಂಬಂಧಪಟ್ಟಂಥ ಜ್ಞಾನ ಏನಿದೆ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಈ ಥರದ ವೃತ್ತಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ. ನಿಮಗೆ ಗೊತ್ತಿರಲಿ ಏನು ಡಿಫ್ರೆನ್ಸು. ಇಟ್ಸ್ ಸೇಮ್ಸ್ ಲೈಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಕಾಣಿಸುತ್ತೆ. ಯೋಗ್ಯತಾ ಪರೀಕ್ಷೆಯಲ್ಲೂ ಹಾಗೆ ಇತ್ತಲ್ವಾ ಅಂತ. ರಿಮೆಂಬರ್, ಯೋಗ್ಯತಾ ಪರೀಕ್ಷೆ, ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಟ್ರೇಡ್ ಟೆಸ್ಟ್ ಆ್ಯಂಡ್ ದಿ ಆಪ್ಟಿಟ್ಯೂಡ್ ಟೆಸ್ಟ್. ಅಂಡರ್ ಟ್ರೇಡ್ ಟೆಸ್ಟ್ ಇಟ್ ಈಸ್ ಕಂಡಕ್ಟೆಡ್ ಟು ಮೆಜರ್ ದ ಪೊಟೆನ್ಷಿಯಲ್ ಟು ಎಕ್ವೈರ್ ಸ್ಕಿಲ್ಸ್, ಪೊಟೆನ್ಷಿಯಲ್ ಆಫ್ ದಿ ಕ್ಯಾಂಡಿಡೇಟ್ ಟು ಎಕ್ವೈರ್ ನ್ಯೂ ಸ್ಕಿಲ್ಸ್. ಹೊಸ ಸ್ಕಿಲ್ಗಳನ್ನು ಕಲಿಯುವ ತಾಕತ್ತು ಎಷ್ಟಿದೆ ಅಂತ ಚೆಕ್ ಮಾಡುವಂಥದ್ದು ಆಪ್ಟಿಟ್ಯೂಡ್ ಟೆಸ್ಟು. ಇದು ಟು ಚೆಕ್ ದ ಎಕ್ಸಿಸ್ಟಿಂಗ್ ಸ್ಕಿಲ್ಸ್ ವಿಚ್ ಅ ಕ್ಯಾಂಡಿಡೇಟ್ ಆಲ್ರೆಡಿ ಹ್ಯಾವ್ ಅಂತ. ಏನು ಒಬ್ಬ ವ್ಯಕ್ತಿಯಲ್ಲಿ ಆಲ್ರೆಡಿ ಇದ್ದಿತ್ತು ಅಥವಾ ಇದೆ ಅನ್ನೋದು ಮುಖ್ಯ ಆಗುತ್ತೆ, ನಾಟ್ ಹ್ಯಾಡ್. ಹಿ ಹ್ಯಾಸ್ ಅಂತ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಹತ್ರ ಎಷ್ಟರ ಮಟ್ಟಿಗೆ ಒಂದು ಸ್ಕಿಲ್ ಆಲ್ರೆಡಿ ಎಕ್ಸಿಸ್ಟ್ ಇದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕಾಗಿ ಟ್ರೇಡ್ ಟೆಸ್ಟನ್ನು ಕಂಡಕ್ಟ್ ಮಾಡುವಂಥದ್ದು. ಐ ಹೋಪ್ ಇಟ್ಸ್ ಕ್ಲಿಯರ್ ನಾವು. ಆ್ಯಂಡ್ ಕಮ್ ಟು ದಿ ಲಾಸ್ಟ್ ಒನ್, ಇಂಟ್ರೆಸ್ಟ್ ಟೆಸ್ಟ್ ಅಂತ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಎ ಫ್ಯಾಸ್ಕಿನೇಷನ್ ಫಾರ್ ಸಮ್ ಜಾಬ್ ದ್ಯಾನ್ ದಿ ಅದರ್, ಇಸ್ ಇಟ್ ನಾಟ್? ಒಬ್ಬನಿಗೆ ಒಂದೇ ಜಾಬಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಒಂದಕ್ಕಿಂತ ಮತ್ತೊಂದು ಉದ್ಯೋಗದಲ್ಲಿ ಆತನಿಗೆ ಆಸಕ್ತಿ ಅನ್ನುವಂಥದ್ದು ಅಥವಾ ಕ್ಷೇತ್ರದಲ್ಲಿ ಆಸಕ್ತಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಥ್ರೂ ಇಂಟ್ರೆಸ್ಟ್ ಟೆಸ್ಟ್ ಇಟ್ ಈಸ್ ಪಾಸಿಬಲ್ ಟು ನೋ ದ ಪ್ಯಾಟರ್ನ್ ಆಫ್ ಇಂಟ್ರೆಸ್ಟ್ ಆರ್ ದಿ ಇನ್ವಾಲ್ವ್ಮೆಂಟ್ ಆಫ್ ಎ ಪರ್ಸನ್. ಆತನ ಬೇರೆ ಬೇರೆ ಇಂಟ್ರೆಸ್ಟ್ಗಳ ಬಗ್ಗೆ, ಬೇರೆ ಆಸಕ್ತಿ ಏನಿತ್ತು, ಆತನಿಗೆ ಯಾವ ಜಾಬ್ ಕಡೆ ಒಲವಿತ್ತು ಅನ್ನೋದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ಇದು ಸಾಧ್ಯ ಆಗತ್ತೆ. ಹಾಗೆಯೇ ಓವರ್ ಆಲ್ ಆಗಿ ಆತನ ಒಂದು ಏನು ಹೇಳ್ತಾರೆ, ಇನ್ವಾಲ್ವ್ಮೆಂಟ್, ಈ ಒಳಗೊಳ್ಳುವಿಕೆ ಏನಿದೆ, ಒಂದು ಕಾರ್ಯದಲ್ಲಿ ಒಳಗೊಳ್ಳುವಿಕೆ ಏನಿದೆ ಅದನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡುವಂಥದ್ದು ಆಸಕ್ತಿಯ ಪರೀಕ್ಷೆ. ಎಷ್ಟು ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾನೆ ಅಂತ. ಆ ಇಂಟ್ರೆಸ್ಟ್ ನಿಮ್ಮಲ್ಲಿ ಇದ್ದಾಗ ಮಾತ್ರ ನಿಮಗೆ ನಾನು ಹೇಳ್ತಾ ಇರೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಕೂಡ ಒಂದು ಟೆಸ್ಟ್ ಆಗ್ತಾನೇ ಇದೆ ಆ್ಯಕ್ಚುಲಿ, ಬಟ್ ಐ ಆಮ್ ನಾಟ್ ದ ಎಕ್ಸಾಮಿನರ್, ಅಥವಾ ನಾನು ಚೆಕ್ ಮಾಡ್ತಾ ಇಲ್ಲ, ಐ ಆಮ್ ನಾಟ್ ದ ಕಂಡಕ್ಟರ್. ಬಿಕಾಸ್ ನಿಮಗೆ ಬೀಯಿಂಗ್ ಎ ಸ್ಟೂಡೆಂಟ್ ಯು ಶುಡ್ ಹ್ಯಾವ್ ಎ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗತ್ತೆ. ಆ್ಯಂಡ್ ನನ್ನ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಕ್ಲಿಯರಾಗಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನೇ ಫೀಡ್ಬ್ಯಾಕ್ ಇದ್ದರೂ ಖಂಡಿತ ಅದನ್ನು ನನಗೆ ನೇರವಾಗಿ ತಿಳಿಸ್ಬೋದು, ಮತ್ತೆ ಹೇಳ್ತಾ ಇದ್ದೀನಿ. ಹಾಗಾಗಿ ವಾಟ್ ಎವರ್ ಇಟ್ ಮೇ ಬಿ, ದಯವಿಟ್ಟು ಜವಾಬ್ದಾರಿನ ಅರ್ಥಕೊಂಡು ನೀವು ಗಮನ ಕೊಟ್ಟು ಕೇಳಿ. 1 ಗಂಟೆಯ ಕ್ಲಾಸನ್ನು 1 ಗಂಟೆ ಸತ್ತವಾಗಿ ಕೇಳಿ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಆನ್ಲೈನ್ ಕೇಳುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಹಾವೆವರ್ ಅರ್ಧ ಗಂಟೆ ಟೈಮ್ ಕೊಟ್ಟು ಮತ್ತೆ ಅರ್ಧ ಗಂಟೆ, ಯಾಕಂದರೆ ಅದು ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರಬೇಕಾದ್ರೆ ನೀವು ಅದನ್ನು ಕೇಳ್ತಾ ಹೋದರೆ ಒಂದು ಇಡೀ ವಿಷಯವನ್ನು ಅರ್ಥ ಮಾಡ್ಕೊಂಡಾಗ ಆಗುತ್ತೆ. ಆಮೇಲೆ 5 ನಿಮಿಷ ಬಿಟ್ಟು ಅದನ್ನು ಏನು ಕೇಳಿದ್ರಿ ಅಂತ ಒಂದು ಸಲ ರಿಮೈಂಡ್ ಮಾಡಿಕೊಂಡ್ರೆ ಅಷ್ಟು ವಿಚಾರಗಳು, ಆ ಸೈಡ್ ಹೆಡ್ಡಿಂಗನ್ನು ಒಂದು ಕರೆಕ್ಟಾಗಿ ನೀವು ಇಟ್ಕೊಂಡು ಬಿಟ್ಟರೆ ಅಷ್ಟು ವಿಚಾರಗಳು ನಿಮ್ಮ ಮೈಂಡಲ್ಲಿ ಉಳ್ಕೊಂಡು ಬಿಡ್ತವೆ. ಸೊ ದಟ್ ಈಸ್ ಬೆಟರ್ ವೇ ಆಫ್ ಲರ್ನಿಂಗ್ ಅಂತ
ಟ್ರೈ ಮಾಡಿ ಅಂತ. ಓಕೆ, ಸೊ ಕಮ್ ಟು ದಿ ಮೇನ್ ಟಾಪಿಕ್. ಸೊ ಇದು ಈಗಾಗಲೇ ಮಾತಾಡಿದ್ದು ಸೆಲೆಕ್ಷನ್ ಟೆಸ್ಟ್ ಬಗ್ಗೆ. ಓವರಾಲ್ ಆಗಿ 5 ಟೆಸ್ಟ್ ಇದೆ, 4 ಟೆಸ್ಟನ್ನು ಕೇಳ್ತಾರೆ. ಇಟ್ ಈಸ್ ಬೆಟರ್ ಟು ರೈಟ್ ಓವರಾಲ್ 5 ಬರೆದು ಬಿಡಿ. ಎಲ್ಲಾದರೂ ಒಂದು ಕಡೆ ಮಾರ್ಕ್ ಮಿಸ್ ಆದರೆ ಇನ್ನೊಂದರಲ್ಲಿ ಬರುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಹಾಗಾಗಿ ಎಲ್ಲವನ್ನು ತೊಗೊಂಡ್ಬಿಡಿ ಅಂತ, ಎಲ್ಲವನ್ನು ಬೆಟರ್, ಯಾಕೆಂದರೆ ಸಿಂಪಲ್ ಆಗಿದೆ. ಎಸ್, ನಾವು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ಏನಾಗಿತ್ತು, ಪ್ರಿಲಿಮಿನರಿ ಸ್ಕ್ರೀನಿಂಗ್ ಆಯಿತು, ಅಪ್ಲಿಕೇಶನ್ಸ್ ಚೆಕ್ ಮಾಡಿದ್ವಿ, ದೆನ್ ಸೆಲೆಕ್ಷನ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ವಿ. ಡಿಫ್ರೆಂಟ್ ಟೈಪ್ ಆಫ್ ಸೆಲೆಕ್ಷನ್ ಟೆಸ್ಟ್ ಆರ್ ಕಂಡಕ್ಟೆಡ್ ಅಂತ ಗೊತ್ತಾಯಿತು ನಿಮಗೆ. ಡಿಪೆಂಡಿಂಗ್ ಆನ್ ಅವರ್ ಏನು ನಮಗೆ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನಾವು ಸೆಲೆಕ್ಷನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ. ಸೊ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂದರೆ ಏನು? ಇಂಟರ್ವ್ಯೂ ಗೊತ್ತು ನಮಗೆ ಅಲ್ವಾ, ಎಲ್ಲರಿಗೂ ಗೊತ್ತು. ಹೌ ಟು ಎಕ್ಸ್ಪ್ಲೇನ್ ಅನ್ನೋದೇ ಮುಖ್ಯ ಆಗುತ್ತೆ. ಸೊ ಇಂಟರ್ವ್ಯೂ ಅಂದರೆ ಎಲ್ಲರಿಗೂ ಗೊತ್ತು, ಇಬ್ಬರು ಕೂತ್ಕೊಂಡು ಮಾತಾಡೋದು, ಕಂಪನಿ ಬಗ್ಗೆ ಏನೋ ಕೇಳ್ತಾರೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತೀರಿ. ಅದನ್ನೇ ನಾವು ನಮ್ಮ ಒಂದು ಕರೆಕ್ಟಾದ ಮಾತಿನಲ್ಲಿ ಹೇಳಿದರೆ ಆಯಿತು. ಸೊ ಇಟ್ ಈಸ್ ಎ ಫಾರ್ಮಲ್ ಇನ್ಡೆಪ್ತ್ ಕನ್ವರ್ಸೇಷನ್ ಕಂಡಕ್ಟೆಡ್ ಟು ಇವ್ಯಾಲ್ಯೂಯೇಟ್ ದ ಅಪ್ಲಿಕೆಂಟ್ ಸೂಟಬಿಲಿಟಿ ಫಾರ್ ದಿ ಜಾಬ್. ಸೊ ಸಂದರ್ಶನ ಅಂದರೆ ಬೇರೆ ಏನೂ ಇಲ್ಲ, ವಿಶೇಷವಾಗಿ ಅರ್ಜಿದಾರನ ಯೋಗ್ಯತೆಯನ್ನು ಮೌಲ್ಯಮಾಪನ ಮಾಡುವಂತಹ ಆಳವಾದ ಸಂಭಾಷಣೆ ಏನಿದೆ ಅದನ್ನೇ ನಾವು ಉದ್ಯೋಗ ಸಂದರ್ಶನ ಅಂತ ಕರಿತೀವಿ. ಇಟ್ ಮೇ ಬಿ ಡೈರೆಕ್ಟ್ ಇಂಟರ್ವ್ಯೂ, ಇಂಡೈರೆಕ್ಟ್ ಇಂಟರ್ವ್ಯೂ, ದೇರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಇಂಟರ್ವ್ಯೂ, ಆ ಥರದ್ದು ಬೇರೆ. ಬಟ್ ಓವರಾಲ್ ಆಗಿ ಇಲ್ಲಿ ಏನಾಗುತ್ತೆ, ಅರ್ಜಿದಾರನ ಯೋಗ್ಯತೆಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಒಂದು ಸಂಭಾಷಣಾ ರೂಪದ ಪ್ರಕ್ರಿಯೆ ಅನ್ನುವಂಥದ್ದು ನಡೀತದೆ, ಔಪಚಾರಿಕವಾದದ್ದು ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅ ಫಾರ್ಮಲ್ ಇನ್ಡೆಪ್ತ್ ಕಾನ್ವರ್ಸೇಷನ್ ಕಂಡಕ್ಟೆಡ್ ಟು ಇವ್ಯಾಲ್ಯೂಯೇಟ್ ದ ಅಪ್ಲಿಕೆಂಟ್ಸ್ ಸೂಟಬಿಲಿಟಿ ಫಾರ್ ದಿ ಜಾಬ್. ಸೊ ದ ರೋಲ್ ಆಫ್ ದಿ ಇಂಟರ್ವ್ಯೂವರ್ ಈಸ್ ಟು ಸೀಕ್ ಇನ್ಫಾರ್ಮೇಷನ್ ಆ್ಯಂಡ್ ದ್ಯಾಟ್ ಆಫ್ ದಿ ಇಂಟರ್ವ್ಯೂವಿ ಈಸ್ ಟು ಪ್ರೊವೈಡ್ ದ ಸೇಮ್. ಇಂಟರ್ವ್ಯೂವರ್ ಅಂದರೆ ಇಂಟರ್ವ್ಯೂ ಮಾಡುವವನು, ಇಂಟರ್ವ್ಯೂವಿ ಅಂದರೆ ಸಂದರ್ಶನಕ್ಕೆ ಬಂದವನು ಅಂತ ಅರ್ಥ. ಸೊ ಇಂಟರ್ವ್ಯೂವರ್ ಏನು ಮಾಡ್ತಾನೆ, ಅವನು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಅವನಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾನೆ. ಆ್ಯಂಡ್ ಇಂಟರ್ವ್ಯೂವಿ ಹಿ ಮಸ್ಟ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ಆ್ಯಸ್ ಏನು ಆಸ್ಕ್ಡ್ ಬೈ ದಿ ಇಂಟರ್ವ್ಯೂವರ್. ಅವನೇನು ಕೇಳ್ತಾನೆ ಅದನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ನವೇಡೇಸ್ ಇಂಟರ್ವ್ಯೂ ಈಸ್ ಆಲ್ಸೋ ಅಲೌಡ್ ಟು ಆಸ್ಕ್ ಸರ್ಟನ್ ಕ್ವಶನ್ಸ್ ರಿಗಾರ್ಡಿಂಗ್ ಅವನು ಏನಿದೆ ರಿಗಾರ್ಡಿಂಗ್ ಇಸ್ ಇಂಟ್ರೆಸ್ಟ್, ಅಥವಾ ಆತನಿಗೆ ಏನು ಕೇಳಬೇಕಂತ ಅನಿಸುತ್ತೆ ಅದರ ಬಗ್ಗೆ ಕೂಡ ಕೇಳಲಿಕ್ಕೆ ಅವಕಾಶಗಳನ್ನು ಇಂಟರ್ವ್ಯೂ ಅಲ್ಲಿ ಕೊಡ್ತಾರೆ. ನೀವು 8 ಮಾರ್ಕಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಇಷ್ಟೇ ವಿಷಯಗಳನ್ನು ಬರೀಲಿಕ್ಕೆ ಇರುವಂಥದ್ದು. ಹವೆವರ್ ವಿ ಮಸ್ಟ್ ನೋ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಆರ್ ಕಂಡಕ್ಟೆಡ್ ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. ಇಟ್ ಮೇ ಬಿ ಡೈರೆಕ್ಟ್ ಇಂಟರ್ವ್ಯೂ ಅಂತಂದರೆ ನೇರ ಫೇಸ್ ಟು ಫೇಸ್ ಇಂಟರ್ವ್ಯೂ ಅಂತ ಏನು ಕರಿತೀರಿ, ಅದು ನೇರವಾದ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ. ದೆನ್ ಇಂಡೈರೆಕ್ಟ್ ಇಂಟರ್ವ್ಯೂ, ಇಟ್ ಡಸಂಟ್ ಮೀನ್ ದ್ಯಾಟ್ ಇಂಡೈರೆಕ್ಟ್ ಕ್ವಶನ್ಸ್ ಆರ್ ಆಸ್ಕ್ಡ್, ಆ ಥರ ಕೇಳುವಂಥದ್ದಲ್ಲ. ಓಕೆ, ಲೈಕ್ ನೀನು ನಿಮ್ಮ ಮಗನ ಅಪ್ಪನ ಹೆಸರೇನು ಅಂತೆಲ್ಲ ಕೇಳುವಂಥದ್ದಲ್ಲ. ಇಲ್ಲಿ ಇಂಡೈರೆಕ್ಟ್ ಇಂಟರ್ವ್ಯೂ ಅಲ್ಲಿ ದ ಕ್ಯಾಂಡಿಡೇಟ್ಸ್ ಆರ್ ಏನು ಹೇಳ್ತಾರೆ, ಈಸ್ ಆಸ್ಕ್ಡ್ ಟು ಎಕ್ಸ್ಪ್ರೆಸ್ ಹಿಸ್ ಒಪಿನಿಯನ್ ಆನ್ ಎನಿ ಟಾಪಿಕ್ ಹಿ ಲೈಕ್ಸ್. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿಬಿಡ್ತಾರೆ, ಅಲ್ಲಿ ಆತ ಮಾತಾಡಿದರೆ ಮುಗಿದೋಯ್ತು. ಮಾತಾಡಬೇಕು. ವೈಲ್ ಏನು ಹೇಳ್ತಾರೆ, ಅವನು ಹಾಗೆ ಮಾಡ್ತಾ ಇರಬೇಕಾಗಿದ್ರೆ ಇಂಟರ್ವ್ಯೂ ಏನು ಮಾಡ್ತಾನೆ, ಹಿ ಲಿಸನ್ಸ್ ಟು ದಿ ವ್ಯೂಸ್ ಆಫ್ ದಿ ಅಪ್ಲಿಕೆಂಟ್ ವಿದೌಟ್ ಎನಿ ಇಂಟರ್ವೆನ್ಷನ್. ಯಾವುದೇ ರೀತಿ ಮಾತಾಡೋದಿಲ್ಲ, ಅವನು ಮಾತಾಡೋದನ್ನು ಕೇಳ್ತಾ ಇರ್ತಾನೆ, ಅವನನ್ನು ಕೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಆ ಮೂಲಕ ಆತನ ಪರ್ಸನಾಲಿಟಿ ಏನು, ಹೇಗೆ ಮಾತಾಡ್ತಾನೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ, ಎವ್ರಿಥಿಂಗ್ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗತ್ತಂತ. ದಟ್ಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಇಂಟರ್ವ್ಯೂ. ಕ್ಲಿಯರ್. ಆ್ಯಂಡ್ ಪ್ಯಾಟರ್ನ್ಡ್ ಆರ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಇಲ್ಲಿ ಫಿಕ್ಸ್ಡ್ ಟೈಪ್ ಆಫ್ ಕ್ವಶನ್ಸ್ ಅಂತ ಇರುತ್ತೆ, ಫಿಕ್ಸ್ಡ್ ಫ್ರೇಮ್ಡ್ ಕ್ವಶನ್ ಅಂತ ಇರುತ್ತೆ. ಅದೇ ಕ್ವಶನ್ಸನ್ನು ಎಲ್ಲರಿಗೆ ಕೇಳ್ತಾರೆ. ಸೊ ದೇರ್ ಬೈ ಅವರಿಗೆ ಎಕ್ಸಾಕ್ಟ್ ಏನು ವಿಷಯ ಬೇಕಿತ್ತು ಅದು ಕಲೆಕ್ಟ್ ಆಗುತ್ತಾ ಇಲ್ವಾ ಅನ್ನೋದಕ್ಕೋಸ್ಕರ ಈ ಥರದ ಇಂಟರ್ವ್ಯೂವನ್ನು ಮಾಡುವಂಥದ್ದು. ದೆನ್ ಸ್ಟ್ರೆಸ್ ಇಂಟರ್ವ್ಯೂ. ರಿಮೆಂಬರ್ ದೀಸ್ ಕೈಂಡ್ಸ್ ಆಫ್ ಇಂಟರ್ವ್ಯೂ ಈಸ್ ನಾಟ್ ದೇರ್ ಫಾರ್ ಯುವರ್ ಎಕ್ಸಾಮಿಗೆ ನೀವು ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ. ಹವೆವರ್ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಸ್ವಲ್ಪ ಮಟ್ಟಿಗೆ ಕಿರಿದಾಗಿ ಹೇಳ್ತಾ ಇದ್ದೀನಿ. ಸ್ಟ್ರೆಸ್ ಇಂಟರ್ವ್ಯೂ ಸ್ವಲ್ಪ ನೀವು ಗಮನ ಕೊಡಲೇಬೇಕಾಗತ್ತೆ. ಮೇ ಬಿ ಯಾರಾದರೂ ಕೇಳ್ಬೋದು ಎಕ್ಸಾಮಲ್ಲಿ, ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ನಾಟ್ ದೇರ್, ಹವೆವರ್ ಆದರೂ ಕೂಡ ಗೊತ್ತಿರಲಿ ಅಂತ. ಸ್ಟ್ರೆಸ್ ಇಂಟರ್ವ್ಯೂ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ. ಎಸ್ಪೆಷಲಿ ದಿಸ್ ಟೈಪ್ ಆಫ್ ಇಂಟರ್ವ್ಯೂ ಈಸ್ ಕಂಡಕ್ಟೆಡ್ to see his reactions under pressure, or this type of stress interview is conducted to check the capacity or the ability of an employee to work under pressure. ಒಂದು ಒತ್ತಡದ ಸಮಯದಲ್ಲಿ ಆತ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕಾಗಿ, ಅವರ ರಿಯಾಕ್ಷನ್ ಅಂಡರ್ ಪ್ರೆಷರ್ ಹೇಗೆ ಆತನ ರಿಯಾಕ್ಷನ್ಸ್ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕಾಗಿ ಈ ಥರದ ಸ್ಟ್ರೆಸ್ ಇಂಟರ್ವ್ಯೂಗಳನ್ನು ಮಾಡ್ತಾರೆ.
Under this type of interview, interviewer will intentionally try to upset the applicants by asking irritating, irrelevant questions. ಬೇರೆ ಬೇರೆ ಥರ ಸ್ಟ್ರೆಸ್ ಇಂಟರ್ವ್ಯೂ ಎಲ್ಲ ಇರುತ್ತೆ, ಏನೇನೋ ಕೇಳ್ತಾರೆ, ಬಡಬಡ ಆನ್ಸರ್ ಮಾಡೋದಕ್ಕಿಂತ ಮೊದಲೇ ಕೇಳ್ತಾರೆ. ಹೀಗಾಗಿ ಅದಕ್ಕೆಲ್ಲ ಕೋಪಗೊಳ್ಳುವಂಥದ್ದಲ್ಲ, ಕೂಲಾಗಿ ಸಾವಕಾಶವಾಗಿ ಉತ್ತರಿಸಬೇಕಾಗತ್ತೆ. ಅವ್ರು ಏನೋ ಬೈದಂಗೆ ನಾಟಕ ಮಾಡ್ಬೋದು, ನಿಮಗೆ ಅದು ಗೊತ್ತಿರಬೇಕಾಗತ್ತೆ. ಆ್ಯಂಡ್ ನಿಮ್ಮ ಆ್ಯಟಿಟ್ಯೂಡನ್ನೇ ಪ್ರಶ್ನೆ ಮಾಡ್ಬೋದು, ನಿಮ್ಮ ಬಗ್ಗೆ ಬ್ಲೇಮ್ ಮಾಡ್ಬೋದು, ನಿಮ್ಮ ಡ್ರೆಸ್ ಸೆನ್ಸನ್ನು ಕೀಟಲೆ ಮಾಡ್ಬೋದು. ನೀವು ಎಲ್ಲದಕ್ಕೂ ಕೂಲಾಗಿ ಕಾಮಾಗಿ ನೇರವಾಗಿ ಚೆಂದ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಸಮ್ಟೈಮ್ಸ್ ಇಟ್ ಲುಕ್ ಸಮ್ಮಿ. ಕೆಲವೊಂದು ಸ್ಟ್ರೆಸ್ ಇಂಟರ್ವ್ಯೂ ಮಾಡಿದಾಗ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಏನೇನೋ ಆಗದ ಉದಾಹರಣೆಗಳನ್ನು ಕ್ಲಾಸಿಗೆ ಬಂದಾಗ ಇನ್ನೊಮ್ಮೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಮೆನಿ ಫನ್ನಿ ಥಿಂಗ್ಸ್ ಅದರ ಬಗ್ಗೆ ನಡೆದ ಉದಾಹರಣೆಗಳನ್ನು ಇಲ್ಲಿ ಕೊಡಲಿಕ್ಕೆ ಆಗ್ತಾಯಿಲ್ಲ, ಐ ಆಮ್ ಸಾರಿ. ಅದನ್ನು ಮೋನೋ ಆ್ಯಕ್ಟ್ ಮಾಡಿ ತೋರಿಸ್ಬೇಕಾಗತ್ತೆ. ಆ ಟೈಮಲ್ಲಿ ನೋಡೋಣ. ಓಕೆ, ದೆನ್ ಬೋರ್ಡ್ ಅವ್ರ ಪ್ಯಾನಲ್ ಇಂಟರ್ವ್ಯೂ ಅಂತ ಮಾಡ್ತಾರೆ. ಒಂದಿಷ್ಟು ಪ್ಯಾನಲಲ್ಲಿ ಬಂದು ಸುಮಾರು 5-6 ಜನ ಬಂದು ಕೂತ್ಕೊಳ್ತಾರೆ. ಅವರು ಎಲ್ಲರಿದ್ರು ನೀವು ಒಬ್ಬರು ಆನ್ಸರ್ ಮಾಡಬೇಕಾಗತ್ತೆ. ಎಸ್ಪೆಷಲಿ IAS ಥರದ ಇಂಟರ್ವ್ಯೂಗಳಲ್ಲೆಲ್ಲ ಹಾಗೆ ಒಂದು 3-4 ಜನ ಕೂತ್ಕೊಂಡಿರ್ತಾರೆ, ಅವರೆದುರು ನೀವು ಆನ್ಸರ್ ಮಾಡುವಂಥದ್ದು ಎಲ್ಲವೂ ಇರುತ್ತೆ. ಆಮೇಲೆ ಗ್ರೂಪ್ ಇಂಟರ್ವ್ಯೂ ಅಂತ ಓವರಾಲ್ ಆಗಿ ಒಂದೊಂದು ದೊಡ್ಡ ಗ್ರೂಪನ್ನು ಕಂಡಕ್ಟ್ ಮಾಡಿಬಿಟ್ಟು ಅವರಿಗೆ ಇಂಟರ್ವ್ಯೂಗಳನ್ನು ಮಾಡುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಆ ಮೂಲಕ ಗ್ರೂಪಲ್ಲಿ ಯಾರು ದೊಡ್ಡ ಶೈನಿಂಗ್ ಸ್ಟಾರ್ ಅಂತ ಇರ್ತಾರೆ ಅಥವಾ ಯಾರು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ, ಆ ಮೂಲಕ ಆ ಗ್ರೂಪಿಗೆ ಒಂದು ವಿಷಯ, ಒಂದು ಟಾಪಿಕನ್ನು ಕೊಟ್ಟು ಡಿಸ್ಕಷನ್ ಮಾಡಲಿಕ್ಕೆ ಹೇಳ್ತಾರೆ. ಆ ಮೂಲಕ ಯಾರು ಆ ವಿಷಯದಲ್ಲಿ ಹೆಚ್ಚಿನ ಪರಿಣತಿಯನ್ನು ಇದು ಮಾಡ್ತಾರೆ ಅಥವಾ ಯಾರು ಕಮಾಂಡಿಂಗ್ ಪೊಸಿಷನ್ ಅಂತ ಅನಿಸ್ತಾರೆ ಮತ್ತು ಯಾರು ಹೆಚ್ಚು ತೂಕಬದ್ಧವಾಗಿ ಮಾತಾಡ್ತಾರೆ, ಅದೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಅವರಿಗೆ ಕ್ಯಾಂಡಿಡೇಟ್ಸ್ ಯಾರು ಮೋಸ್ಟ್ ಸೂಟೇಬಲ್ ಅಂತ ಗೊತ್ತಾಗುತ್ತೆ. ಆ ಮೂಲಕ ಅವರನ್ನು ಕನ್ಸಿಡರ್ ಮಾಡ್ತಾರೆ ಅಂತ. ಇಸ್ ದಟ್ ಕ್ಲಿಯರ್? ಗೊತ್ತಿರಲಿ ಅಂತ ಹೇಳಿದೆ. ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ ಆಫ್ ಇಂಟರ್ವ್ಯೂ ಅಂತ. ಸೊ ಕಮ್ ಟು ದಿ ಟಾಪಿಕ್ ಒನ್ಸ್ ಅಗೇನ್, ಐ ಆಮ್ ಸಾರಿ. ಸೊ 3 ಸ್ಟೆಪ್ ಆಯಿತು. ಇಂಟರ್ವ್ಯೂ ಆಯಿತು, ಸೆಲೆಕ್ಷನ್ ಟೆಸ್ಟ್ ಆಯಿತು, ಇಂಟರ್ವ್ಯೂ ಆಯಿತು. ನಾವು ಇಂಟರ್ವ್ಯೂ ಮಾಡಿದ ಕೂಡಲೇ ಅವರು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡೋದಿಲ್ಲ. ಸೊ ರೆಫರೆನ್ಸಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಅಂತ ಇದನ್ನು ನಾವು ಶಿಫಾರಸು ಮತ್ತು ಹಿನ್ನೆಲೆಯ ಪರಿಶೀಲನೆ ಅಂತ ಕರಿತೀವಿ. ಸೊ ಮೆನಿ ಎಂಪ್ಲಾಯರ್ಸ್ ರಿಕ್ವೆಸ್ಟ್ ನೇಮ್ಸ್, ಅಡ್ರೆಸ್ ಆ್ಯಂಡ್ ಟೆಲಿಫೋನ್ ನಂಬರ್ಸ್ ಆಫ್ ದಿ ರೆಫರೆನ್ಸಸ್ ಫಾರ್ ದಿ ಪರ್ಪಸ್ ಆಫ್ ವೆರಿಫೈಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಗೇನಿಂಗ್ ಅಡಿಷನಲ್ ಇನ್ಫಾರ್ಮೇಷನ್ ಆನ್ ಆ್ಯನ್ ಅಪ್ಲಿಕೆಂಟ್. ಅಪ್ಲಿಕೇಶನಲ್ಲಿ ಹಲವಾರು ಜನರು ಎಡಿಷನಲ್ ಇನ್ಫಾರ್ಮೇಷನ್ನ ಕೇಳ್ತಾರೆ. ಯೂಶ್ವಲಿ ಅವರ ನೇಮು, ಅಡ್ರೆಸ್ಸಸ್ಸು, ಟೆಲಿಫೋನ್ ಇದ್ದೇ ಇರುತ್ತೆ. ಅವರ ರೆಫರೆನ್ಸ್ ಮಾಡೋರು, ನಿಮ್ಮ ಬಗ್ಗೆ ಒಂದು ರೆಫರೆನ್ಸ್ ಬೇಕು, ಇಂಥವರಿಂದ ರೆಫರ್ ಮಾಡ್ಕೊಂಡು ಬನ್ನಿ ಅಂತೆಲ್ಲ ಅವರ ನಂಬರು, ಅವರ ಅಡ್ರೆಸ್ಸನ್ನು ಕೇಳ್ತಾರೆ. ಯಾಕೆ ಅಂತ ಕೇಳಿದರೆ, ನಿಮ್ಮ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನು ಅಥವಾ ನೀವು ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಸರಿಯಾಗಿದೆಯಾ ಇಲ್ವಾ, ವೆದರ್ ಇಟ್ ಈಸ್ ಅಥೆಂಟಿಕ್ ಆರ್ ನಾಟ್, ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೋಸ್ಕರ ಇಂಥ ಒಂದು ರೆಫರೆನ್ಸಸ್ಗಳನ್ನು ಕೂಡ ಕೇಳ್ತಾರೆ. ಯೂಶ್ವಲಿ ಪ್ರೀವಿಯಸ್ ಎಂಪ್ಲಾಯರ್ಸ್, ನೋನ್ ಪರ್ಸನ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಯೂನಿವರ್ಸಿಟಿ ಪ್ರೊಫೆಸರ್ಸ್ ದೇ ಕ್ಯಾನ್ ಆ್ಯಕ್ಟ್ ಆಸ್ ಎ ರೆಫರೆನ್ಸಸ್ ಅಂತ. ಅವರನ್ನು ರೆಫರೆನ್ಸ್ ಮೂಲವಾಗಿ ಬಳಸ್ಕೊಳ್ತಾರೆ. ಅವರ ಟೀಚರ್ಸ್, ಕಲಿಯುತ್ತ ಟೀಚರ್ ಇರ್ಬೋದು ಅಥವಾ ನೋನ್ ಪರ್ಸನ್ಸ್, ಅವ್ರ ಬಗ್ಗೆ ತಿಳಿದುಕೊಂಡವರು ಇರ್ಬೋದು, ಅಥವಾ ಪ್ರೀವಿಯಸ್ ಎಂಪ್ಲಾಯರ್ಸ್, ಹಿಂದೆ ಸಂಸ್ಥೆ ಕೆಲಸ ಮಾಡಿದಂಥ ಮಾಲೀಕರು ಇರ್ಬೋದು, ಇವರಿಂದೆಲ್ಲ, ಅಥವಾ ಯೂನಿವರ್ಸಿಟಿ ಕಲಿತ ಶಾಲೆಯಿಂದ ಕೂಡ ಅವರ ರೆಫರೆನ್ಸ್ ಬಗ್ಗೆ ಚೆಕ್ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, PUC ಮುಗಿಸಿ ಹೋಗುವಾಗ ನಿಮಗೆ ಒಂದು TC ಜೊತೆ ಒಂದು CC ಕೊಡ್ತಾರೆ, ಕಂಡಕ್ಟ್ ಸರ್ಟಿಫಿಕೇಟ್ ಅಂತ. ಅದು ಸಣ್ಣ ಹಾಳೆ ಥರ ಇರುತ್ತೆ. ನಿಮ್ಗೆ ಇದೆ ಅಂತ ಸಣ್ಣ ಚೀಟಿ ಕೊಟ್ರಲ್ಲ ಅಂತ ಅನಿಸುತ್ತೆ, ಅದರಲ್ಲಿ ಗುಡ್ ಅಂತ ಇರಬೇಕಾಗತ್ತೆ. ಅದು ಕೂಡ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಸೂಚಿಸುವಂಥದ್ದು. ಹಾಗಾಗಿ ಅದನ್ನು ಇದೊಂದು ಸಣ್ಣ ಚೀಟಿ ಅಂತ ಎಲ್ಲೋ ಬಿಸಾಡ್ಕೊಂಡು ಬಿಡಬೇಡಿ, ಅದು ಕೂಡ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ, ಗೊತ್ತಿರಲಿ ಅಂತ ಹೇಳಿದೆ. ಇಸ್ ದಟ್ ಕ್ಲಿಯರ್? ಸೊ ಆಯಿತು, ರೆಫರೆನ್ಸ್ ಆಯಿತು, ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ ಮಾಡಿದರು. ಎಸ್, ನೀವು ಚೆನ್ನಾಗಿದ್ದೀರಿ ಅಂತ ಕನ್ಸಿಡರ್ ಆಯಿತು. ಆವಾಗಿಂದ ಹೇಳ್ತಾ ಇದ್ದೀನಿ, 50 ಜನ ಇಂಟ್ರ್ಯೂ ಸೆಲೆಕ್ಷನ್ ಮಾಡಿದರು. ಸೆಲೆಕ್ಷನಲ್ಲಿ ಒಂದಷ್ಟು ಜನ, ಒಂದು 20 ಜನ ಹೋದರು. 30 ಜನಕ್ಕೆ ಇಂಟರ್ವ್ಯೂ ಕರೀತಾರೆ ಅಂತ ಅಂದ್ಕೊಳ್ಳಿ. 30 ಜನರಲ್ಲಿ ಇಂಟರ್ವ್ಯೂ ಅಲ್ಲಿ ಮತ್ತೊಂದು 20 ಜನ ಹೋದರು. ನಾವು ಇನ್ನೊಂದು 10 ಜನ ಉಳ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ನಿಮಗೆ ಬೇಕಾಗಿರೋದು 5 ಜನ. 10 ಜನ ಚೆನ್ನಾಗಿ ಮಾಡಿದ್ದಾರೆ. ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಈಗ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಡಿಸಿಷನ್ ಅಂತ. ನಾವು ಎಕ್ಸಾಕ್ಟ್ ಒಂದು ಏನು ಹೇಳ್ತಾರೆ, ಮೇಯ್ನ್ ಫೀಲ್ಡಿಗೆ ಬಂದುಬಿಟ್ಟಿದ್ದೀರಿ. ಈಗ ಯು ಹ್ಯಾವ್ ಟು ಟೇಕ್ the decision. So after a candidate had cleared all the hurdles in the selection procedure, the employer may take a decision of selection after consulting the concerned manager who is responsible for the performance of a new employee. ನಿಮಗೆ ಗೊತ್ತಿರಲಿ, ಒಂದು ಸಲ ಕ್ಯಾಂಡಿಡೇಟ್ ಎಲ್ಲವನ್ನ ಫೇಸ್ ಮಾಡಿ ಬಂದ ನಂತರ ಈಗ ಏನು ಮಾಡಬೇಕಾಗತ್ತೆ, ಎಂಪ್ಲಾಯರ್ ಒಂದು ಸೆಲೆಕ್ಷನ್ ಡಿಸಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಬಿಫೋರ್ ಸೆಲೆಕ್ಟಿಂಗ್ ಎ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್, ಹಿ ಮಸ್ಟ್ ಕನ್ಸಲ್ಟ್ ದ ಕನ್ಸರ್ನ್ಡ್ ಮ್ಯಾನೇಜರ್
ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ನ್ಯೂ ಎಂಪ್ಲಾಯಿ ಇನ್ ಫ್ಯೂಚರಲ್ಲಿ ಆತ ಯಾರ ಅಂಡರಲ್ಲಿ ಕೆಲಸ ಮಾಡ್ತಾನೋ ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೋ ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಮ್ಯಾನೇಜರ್ ಜೊತೆ ಕನ್ಸಲ್ಟೇಷನನ್ನು ಕನ್ಸಲ್ಟ್ ಮಾಡಿಬಿಟ್ಟು ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಸೆಲೆಕ್ಷನ್ ಡಿಸಿಷನನ್ನು ಈತ ತೆಗೆದುಕೊಳ್ಬೇಕಾಗತ್ತೆ. ಸೊ ದ ಫೈನಲ್ ಡಿಸಿಷನ್ಸ್ ಹ್ಯಾಸ್ ಟು ಬಿ ಮೇಡ್ ಫ್ರಮ್ ಎಮಂಗ್ ದಿ ಕ್ಯಾಂಡಿಡೇಟ್ಸ್ ಹೂ ಪಾಸ್ ದ ಟೆಸ್ಟ್, ಇಂಟರ್ವ್ಯೂ ಆ್ಯಂಡ್ ರೆಫರೆನ್ಸಸ್ ಚೆಕ್ಸಸ್, ಆ್ಯಂಡ್ ದ ವ್ಯೂಸ್ ಆಫ್ ದಿ ಕನ್ಸರ್ನ್ ಮ್ಯಾನೇಜರ್ ವಿಲ್ ಬಿ ಜನರಲಿ considered in the final selection because it is he or she who is responsible for the performance of the new employee ಅಂತ ನಿಮ್ಮ ಪುಸ್ತಕದಲ್ಲಿ ಇರುವಂಥ ವಾಕ್ಯ. ಸೇಮ್ ಥಿಂಗ್ ಅದನ್ನೇ ನಾನು ಹೇಳಿದ್ದು, ಬೇರೆ ಏನೂ ಇಲ್ಲ. ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಮೋಸ್ಟ್ ಸೂಟೇಬಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಏನು ಹೇಳ್ತಾರೆ, ಒಂದು ನಿಮಿಷ, ಓಕೆ, ಮೋಸ್ಟ್ ಸೂಟೇಬಲ್ ಅಂತ ಅನಿಸಿದವ್ರನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಸೆಲೆಕ್ಟ್ ಮಾಡೋ ಮುನ್ನ ಕನ್ಸರ್ನ್ಡ್ ಮ್ಯಾನೇಜರ್ ಜೊತೆ ನೀವು ಒಂದು ಕನ್ಸಲ್ಟ್ ಮಾಡಿ ಡಿಸಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ಟಾಪಿಕ್ ಬರುವಂಥದ್ದು, ನೆಕ್ಸ್ಟ್ ಸೆಲೆಕ್ಷನ್ ಮುಗೀತು, ಮತ್ತೇನು ಮಾಡಬೇಕು ಅಂತ. ನೆಕ್ಸ್ಟ್ ಸ್ಟೆಪ್ ಇನ್ ದಿ ಸೆಲೆಕ್ಷನ್ ಪ್ರೊಸೆಸ್ ಈಸ್, ಸೆಲೆಕ್ಟ್ ಆಯ್ತಲ್ಲ ಸರ್ ಮುಗಿದೋಯ್ತು ಅಂತ ಅಂದ್ಕೋಬೇಡಿ, ಇನ್ನೂ ಕೂಡ ಅವ್ನು ಜಾಬಿಗೆ ಜಾಯ್ನ್ ಆಗಿಲ್ಲ. ಸೆಲೆಕ್ಷನ್ ಎಂಡ್ಸ್ ವೆನ್ ಹಿ ಕಂಪ್ಲೀಟ್ ದ ಪ್ರೊಸೆಸ್ ಆಫ್ ಸೆಲೆಕ್ಷನ್, ವೆನ್ ಈ ಜಾಯಿನ್ ದ ಜಾಬ್ ಅಂತ. ಹಾಗಾಗಿ ಗೊತ್ತಿರಬೇಕಾಗತ್ತೆ ಮೆಡಿಕಲ್ ಎಕ್ಸಾಮಿನೇಷನ್, ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ. ಏನು ಮಾಡಬೇಕಾಗತ್ತೆ, ಆಫ್ಟರ್ ದ ಸೆಲೆಕ್ಷನ್ ಡಿಸಿಷನ್ ಆ್ಯಂಡ್ ಬಿಫೋರ್ ದಿ ಜಾಬ್ ಆಫರ್ ಈಸ್ ಮೇಡ್, ದ ಕ್ಯಾಂಡಿಡೇಟ್ ಈಸ್ ರಿಕ್ವೈರ್ಡ್ ಟು ಅಂಡರ್ಗೋ ಅ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್. ಕ್ಲಿಯರ್? ನಿಮಗೆ ಇನ್ನು ಜಾಬ್ ಆಫರ್ ಕೊಡಬೇಕಾದ್ರೆ, ಅವನಿಗೆ ಅಪಾಯಿಂಟ್ಮೆಂಟ್ ಲೆಟರನ್ನು ನೀವು ಕೊಡಬೇಕು ಅಂತ ಆದರೆ ಆತ ಮೆಡಿಕಲ್ ಟೆಸ್ಟನ್ನು ಪಾಸ್ ಮಾಡಿಕೊಂಡು ಬರಬೇಕಾಗತ್ತೆ. ಸೊ he is asked to undergo medical examination to see whether they are physically fit for the job or not. ಅವರು ಫಿಸಿಕಲ್ ಆಗಿ ಫಿಟ್ ಆಗಿದ್ದಾರಾ ಇಲ್ವಾ ಅಂತ ಕೂಡ ಅವರನ್ನು ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಯೂಶ್ವಲಿ ಇದನ್ನು ಸೆಲೆಕ್ಷನ್ ಡಿಸಿಷನ್ಗೆ ಮೊದಲೇ ಕೆಲವೊಮ್ಮೆ ಮಾಡ್ತಾರೆ ಕೂಡ. ಕೆಲವೊಮ್ಮೆ ಸೆಲೆಕ್ಷನ್ ಆದ ನಂತರ ಕೂಡ ಅವ್ರ ಹತ್ರ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ಕೇಳಿ ತಗೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ, ನವೇಡೇಸ್ ಡಿಫ್ರೆಂಟ್ ಕಂಪನೀಸ್ ಹ್ಯಾವ್ ದೇರ್ ಓನ್ ಫಿಟ್ನೆಸ್ ಸರ್ಟಿಫೈಯಿಂಗ್ ಸೆಂಟರ್, ಅವರ ಅಂಡರಲ್ಲೇ ಮೆಡಿಕಲ್ ಚೆಕಪ್ಪನ್ನು ನೀವು ಮಾಡಿಸ್ಕೊಳ್ಬೇಕಾಗತ್ತೆ ಟು ಸರ್ಟಿಫೈ ಯುವರ್ ಫಿಸಿಕಲ್ ಫಿಟ್ನೆಸ್. ಓಕೆ, ಸೊ ದ ಜಾಬ್ ಆಫರ್ ಈಸ್ ಗಿವನ್ ಟು ದಿ ಕ್ಯಾಂಡಿಡೇಟ್ ಬೀಯಿಂಗ್ ಡಿಕ್ಲೇರ್ಡ್ ಫಿಟ್ ಆಫ್ಟರ್ ದಿ ಮೆಡಿಕಲ್ ಎಕ್ಸಾಮಿನೇಷನ್. ಜಾಬ್ ಆಫರ್ ಯಾರಿಗೆ ಕೊಡ್ತಾರೆ ಅಂತ ಕೇಳಿದರೆ, ಯಾರು ಮೆಡಿಕಲ್ ಫಿಟ್ನೆಸ್ಸಲ್ಲಿ ಪಾಸ್ ಆಗ್ತಾರೆ ಅವರಿಗೆ ಮಾತ್ರ ಜಾಬ್ ಆಫರನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ. ಓಕೆ, 10 ಜನರಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದ್ದು 5 ಜನ, ಹಾಗಾಗಿ 5 ಜನರನ್ನು ಸೆಲೆಕ್ಟ್ ಮಾಡ್ತೀರಿ. 5 ಜನರಿಗೆ ಮೆಡಿಕಲ್ ಟೆಸ್ಟನ್ನು ಕೊಡ್ತೀರಿ. ಅದರಲ್ಲಿ 5 ಜನ ಪಾಸ್ ಆದರೆ ಓಕೆ, ಇಲ್ಲ ಒಬ್ಬ ಫೇಲ್ ಆದ ಅಂತಂದರೆ ಅಲ್ಲಿ ಯಾರು ಮತ್ತೆ ನೆಕ್ಸ್ಟ್ ನಂಬರ್ 6ಅಲ್ಲಿ ಇರ್ತಾನೆ ಅವನನ್ನು ಕಾಲ್ ಮಾಡ್ತೀರಿ. ಈ ಥರ ಪ್ರಕ್ರಿಯೆ ಮುಂದುವರಿಯುತ್ತದೆ. ಅಷ್ಟು ಸಾಕು, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ಎಲ್ಲರೂ ಆಯಿತು. ಈಗ ನೀವು ಏನು ಮಾಡಬೇಕು ಅಂತಂದರೆ, ದ ನೆಕ್ಸ್ಟ್ ಸ್ಟೆಪ್ ಇನ್ ದಿ ಸೆಲೆಕ್ಷನ್ ಪ್ರೊಸೆಸ್ ಈಸ್ ಅ ಜಾಬ್ ಆಫರ್ ಟು ದೋಸ್ ಅಪ್ಲಿಕೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಆಲ್ ದಿ ಪ್ರೀವಿಯಸ್ ಹರ್ಡಲ್ಸ್. ಈಗ ನೀವು ಹ್ಯಾವ್ ಟು ಗಿವ್ ಅ ಜಾಬ್ ಆಫರನ್ನು ಕೊಡಬೇಕು. ಇಟ್ ಈಸ್ ಮೇಡ್ ಥ್ರೂ ಎ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಕನ್ಫರ್ಮ್ ಇಸ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತಾರೆ. ಜಾಬ್ ಆಫರನ್ನು ಒಂದು ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋದು ಅಂತ ಕರೀತಾರೆ. ಓಕೆ, such a letter generally contains a date by which the appointee must report on duty. ಒಂದು ಅಪಾಯಿಂಟ್ಮೆಂಟ್ ಜಾಬ್ ಆಫರನ್ನು ಪ್ರೊವೈಡ್ ಮಾಡ್ತಾರೆ. ಆ ಜಾಬ್ ಆಫರ್ ಅಂದರೆ ಗಿವಿಂಗ್ ಎ ಅಪಾಯಿಂಟ್ಮೆಂಟ್ ಲೆಟರ್ ಟು ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟಿಗೆ ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಡ್ತಾರೆ. ಆ್ಯಂಡ್ ಇಟ್ ಕಂಟೈನ್ಸ್ ದ ಡೇಟ್ ಬೈ ವಿಚ್ ದ ಅಪಾಯಿಂಟಿ ಮಸ್ಟ್ ರಿಪೋರ್ಟ್ ಆನ್ ಡ್ಯೂಟಿ. ಅಪಾಯಿಂಟ್ ಆದವನು ಅಥವಾ ಸೆಲೆಕ್ಟ್ ಆದವನು ಯಾವಾಗ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು ಅಂತ ಡೇಟನ್ನು ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ದ ಅಪಾಯಿಂಟಿ ಮಸ್ಟ್ ಬಿ ಗಿವನ್ ರೀಸನೇಬಲ್ ಟೈಮ್ ಫಾರ್ ರಿಪೋರ್ಟಿಂಗ್. ನೀವು ಇವತ್ತು ನೋಟಿಸನ್ನು ಕಳಿಸಿ ನಾಳೆಗೆ ಜಾಯಿನ್ ಆಗುವಂತ ಹೇಳುವಂಥದ್ದಲ್ಲ. ಹಿ ಮಸ್ಟ್ ಬಿ ಗಿವನ್ ರೀಸನೇಬಲ್ ಟೈಮ್. ಒಂದಷ್ಟು ಟೈಮನ್ನು ಆತನಿಗೆ ಜಾಯಿನ್ ಆಗಲಿಕ್ಕೆ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಮಿನಿಮಮ್ 1 ವೀಕ್ ಆದರೂ ಆತನಿಗೆ ಕೊಡಬೇಕಾಗತ್ತೆ ಅಂತ ಹೇಳುವಂಥದ್ದು. ಕ್ಲಿಯರ್? ಸೊ ಎಸ್, ಆಯಿತು, ಜಾಬ್ ಆಫರ್ ಬಂದಿದೆ, ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣ ಒಪ್ಕೊಳ್ಳೇಬೇಕಾ? ಲಾಸ್ಟ್ ಸ್ಟೆಪ್ ಬರುತ್ತೆ, ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟ ತಕ್ಷಣ ಒಬ್ಬ ಕ್ಯಾಂಡಿಡೇಟು ನಿಮ್ಮನ್ನು ಒಪ್ಕೋಬೇಕು ಅಂತ ಇಲ್ಲ, ನಿಮ್ಮ ಕಂಪನಿಗೆ ಬಂದು ಸೇರಬೇಕು ಅಂತ ಇಲ್ಲ. ಅರ್ಥ ಆಯಿತು? ಇಟ್ ಈಸ್ ಹಿಸ್ ವಿಶ್. ಬಿಕಾಸ್ ಒಂದೇ ಸಲಕ್ಕೆ ಒಬ್ಬ ಕ್ಯಾಂಡಿಡೇಟ್ 3-4 ಕಂಪನಿಯಲ್ಲಿ ಇಂಟರ್ವ್ಯೂವನ್ನು ಕೊಟ್ಟು ಬಂದಿರ್ತಾನೆ, ಬೇರೆ ಕಡೆ ಹೋಗಿಬಿಟ್ಟು ಬೇರೆ ಟೈಮಲ್ಲಿ. ಇಸ್ ಇಟ್ ನಾಟ್? ಎಲ್ಲ ಕಂಪನಿಯಲ್ಲೂ ಅವನು ಇಫ್ ಈ ಫೌಂಡ್ ಸೂಟೇಬಲ್, ಅವನು ದೊಡ್ಡ ಒಳ್ಳೆ ಕ್ಯಾಂಡಿಡೇಟ್ ಆದರೆ ಎಲ್ಲ ಕಂಪನಿಗಳು ಅವನನ್ನು ಕಾಲ್ ಮಾಡ್ತಾರೆ. ಇಟ್ ಈಸ್ ಹಿಸ್ ವಿಶ್
ಟು ಡಿಸೈಡ್ ಅಬೌಟ್ ವಿಚ್ ಕಂಪನೀಸ್ ಈಸ್ ಗೋಯಿಂಗ್ ಟು ಜಾಯಿನ್ ಅಂತ, ಯಾವ ಕಂಪನಿಗೆ ಆತ ಹೋಗಿ ಸೇರಬೇಕು ಅನ್ನುವಂಥದ್ದೆಲ್ಲ ಅವನ ವಿಷಯ ಆಗಿರುತ್ತೆ. ಹಾಗಾಗಿ ನೀವು ಅವನನ್ನು ಫೋರ್ಸ್ ಮಾಡುವ ಹಾಗಿಲ್ಲ. ಐ ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟಾಗಿದೆ, ನೀವು ಯು ಹ್ಯಾವ್ ಟು ಜಾಯಿನ್ ಅವರ್ ಕಂಪನಿ ಓನ್ಲಿ. ನೋ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್, ಬಿಕಾಸ್ ಹಿ ಈಸ್ ನಾಟ್ ಯುವರ್ ಎಂಪ್ಲಾಯಿ, ಹಿ ಈಸ್ ಜಸ್ಟ್ ಎ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್. ಅರ್ಥ ಆಯಿತು? ನೀವು ಅವನ ಮೇಲೆ ಅಧಿಕಾರ ಪ್ರಯೋಗ ಮಾಡುವ ಹಾಗಿಲ್ಲ. ಹಾಗಾಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟರು ಕೂಡ ಅವ್ನು ರೆಸ್ಪಾನ್ಸ್ ಮಾಡದೇ ಇದ್ದರೂ ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಹಿಮ್ ವೈ ಯು ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ರೆಸ್ಪಾನ್ಸ್ ಟು ಮೀ ಅಂತೆಲ್ಲ ನೀವು ಅವನ ಹತ್ರ ಕೇಳುವ ಹಾಗೆ ಇಲ್ಲ. ಇಸ್ ದಟ್ ಕ್ಲಿಯರ್? ಹಾಗಾಗಿ ಜಾಬ್ ಆಫರನ್ನು ನೀಡಿದ ಮಾತ್ರಕ್ಕೆ ಅದು ಸೆಲೆಕ್ಷನ್ ಆಯಿತು, ಅವನು ಜಾಬಿಗೆ ಬಂದು ಸೇರಿದ ಅಂತ ಅಲ್ಲ. ಸ್ಟಿಲ್ ಪ್ರೊಸೆಸ್ ಇನ್ನೂ ಕೂಡ ಬಾಕಿ ಇದೆ. ಅದೇನೇ ಲಾಸ್ಟ್ ಸ್ಟೆಪ್, ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. Is that clear? So, after the job offer has been made and the candidate accepts the offer, certain documents need to be executed by the employer and the candidate. If he accepts the job, ಅದನ್ನೇ ಹೇಳ್ತಾ ಇರುವಂಥದ್ದು, ಇಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಡಿಸೈಡ್ಸ್ ಟು ಜಾಯಿನ್ ದ ಆರ್ಗನೈಜೇಷನ್, ಹಿ ಹ್ಯಾಸ್ ಟು ರಿಪೋರ್ಟ್ ಟು ದಿ ಕನ್ಸರ್ನ್ಡ್ ಅಥಾರಿಟಿ ಆ್ಯಂಡ್ ಫಾರ್ಮಲಿ ಜಾಯಿನ್ ದ ಆರ್ಗನೈಜೇಷನ್ ಬೈ ಗಿವಿಂಗ್ ಹಿಸ್ ಕನ್ಸೆಂಟ್ ಇನ್ ರೈಟಿಂಗ್. ರೈಟಿಂಗ್ ಮೀನ್ಸ್ ಅಕ್ಸೆಪ್ಟೆನ್ಸ್ ಅಪಾಯಿಂಟ್ಮೆಂಟ್ ಲೆಟರ್ ಏನಿದೆ ಅದರ ಮೇಲೆ ಸೈನ್ ಹಾಕಿಬಿಟ್ರೆ ಅಲ್ಟಿಮೇಟ್ಲಿ ಆತ ಎಂಪ್ಲಾಯಿ ಆದ ಅಂತ ಅರ್ಥ, ಆತ ಒಪ್ಕೊಂಡ ಅಂತ ಅರ್ಥವನ್ನು ಕೊಡುವಂಥದ್ದು. ಇಸ್ ದಟ್ ಕ್ಲಿಯರ್? ಹಾಗಾಗಿ ಅವನು ಇಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಡಿಸೈಡ್ ಟು ಜಾಯಿನ್ ದ ಆರ್ಗನೈಜೇಷನ್, ಹಿ ಹ್ಯಾಸ್ ಟು ರಿಪೋರ್ಟ್ ಟು ದಿ ಕನ್ಸರ್ನ್ಡ್ ಅಥಾರಿಟಿ ಆ್ಯಂಡ್ ಫಾರ್ಮಲಿ ಜಾಯಿನ್ ದ ಆರ್ಗನೈಜೇಷನ್ ಬೈ ಗಿವಿಂಗ್ ಹಿಸ್ ರಿಟರ್ನ್ ಕನ್ಸೆಂಟ್. ಕ್ಲಿಯರ್? ಸೊ ಎಟ್ ದ್ಯಾಟ್ ಟೈಮ್ ಆಲ್ಸೋ, ಆ ಟೈಮಲ್ಲಿ ಕೂಡ ದೇ ಹ್ಯಾವ್ ಟು provide certain documents need to be executed by the employer and the candidate. ಏನೋ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡಬೇಕಾಗತ್ತೆ. ನಾಟ್ ನೆಸಸರಿ ಆಲ್ ದಿ ಟೈಮ್, ಎಲ್ಲ ಟೈಮಲ್ಲಿ ಅದು ನೆಸೆಸಿಟಿ ಇರೋದಿಲ್ಲ. ಇವಾಗಲೇ ಹೇಳಿದಾಗೆ ಜಾಬ್ ಟು ಜಾಬ್ ಅದು ಬೇರೆ ಬೇರೆ ಥರ ಪ್ರೊಸೆಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಅಟೆಸ್ಟೇಷನ್ ಫಾರ್ಮ್ ಅಂತ ಇರುತ್ತೆ, ವಿಚ್ ಆರ್ ಅಥೆಂಟಿಸೇಟೆಡ್ ಆ್ಯಂಡ್ ಅಟೆಸ್ಟೆಡ್ ಬೈ ಹಿಮ್ ಆರ್ ಹರ್. ಅಟೆಸ್ಟೇಷನ್ ಫಾರ್ಮನ್ನು, ಅಥೆಂಟಿಕ್ ಆಗಿರುವಂಥ ಅಟೆಸ್ಟೇಷನ್ ಫಾರ್ಮನ್ನು ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಆ್ಯಂಡ್ ದೇರ್ ಈಸ್ ಆಲ್ಸೋ ಎ ನೀಡ್ ಫಾರ್ ಪ್ರಿಪೇರಿಂಗ್ ಅ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಇದು ಬಹುಮುಖ್ಯ ಅಂಶ. ಇಲ್ಲಿಗ ಒಂದು ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟನ್ನು ಮಾಡ್ತಾರೆ. ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಇಲ್ಲಿ ಏನಿರುತ್ತೆ ಕೇಳಿದರೆ, ಇಟ್ ಇನ್ಕ್ಲೂಡ್ಸ್ ಜಾಬ್ ಟೈಟಲ್, ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್, ಡೇಟ್ ವೆನ್ ಕಂಟಿನ್ಯೂಸ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ಸ್, ಆ್ಯಂಡ್ the basic of calculating service, rates of pay, allowances, hours of work, leave rules, sickness ಏನು, grievance procedures ಏನು, ಎವ್ರಿಥಿಂಗ್ ಇಟ್ ಕಂಟೈನ್ಸ್. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಎಲ್ಲವನ್ನು ಒಳಗೊಂಡಂತಹ ಒಂದು ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟನ್ನು ರೆಡಿ ಮಾಡ್ತಾರೆ. ಆತ ಅದನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ, ಆತ ಅದಕ್ಕೆ ಸೈನ್ ಮಾಡಬೇಕಾಗತ್ತೆ. ಹಾಗಾಗಿ ಆ ಲಾಸ್ಟ್ ಸ್ಟೆಪ್ಪನ್ನು ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಇಫ್ ಈ ಸೈನ್ ದಟ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್, ಇಮಿಡಿಯೇಟ್ಲಿ ಹಿ ಬಿಕಮ್ ದ ಎಂಪ್ಲಾಯಿ ಆಫ್ ದಿ ಆರ್ಗನೈಜೇಷನ್. ಒನ್ಸ್ ಈ ಸೈನ್ಡ್, ಆತ ಸೈನ್ ಮಾಡಿಬಿಟ್ರೆ ಈಸ್ ಇಮಿಡಿಯೇಟ್ಲಿ ಬಿಕಮ್ ದ ಎಂಪ್ಲಾಯೀಸ್ ಆಫ್ ದಿ ಆರ್ಗನೈಜೇಷನ್. ಆ್ಯಂಡ್ ಒನ್ಸ್ ಈ ಜಾಯಿಂಡ್, ಆಟೋಮೆಟಿಕಲಿ ನ್ಯೂ ಬುಕ್ ವಿಲ್ ಬಿ ಅಪಾಯಿಂಟ್ ಆನ್ ಹಿಸ್ ನೇಮ್ ಅಂತ. ನೀವು ಬುಕ್ ಅಂತಂದರೆ ಆತನಿಗೆ ಸಂಬಂಧಪಟ್ಟ ಹಾಗೆ ಒಂದು ದಾಖಲಾತಿಯನ್ನು ಅಲ್ಲಿ ಇಡ್ತಾರೆ ಅಂತ ಅರ್ಥ. ಬುಕ್ ಅಂದರೆ ಅದು ಕಂಪ್ಯೂಟರಲ್ಲಿ ಕೂಡ ದಾಖಲಾತಿಯನ್ನು ಮಾಡ್ಕೊಳ್ಬಹುದು. ಅಲ್ಲಿ ಆತನ ಎಲ್ಲ ವಿವರಗಳನ್ನು ಅಲ್ಲಿ ಕಾಯ್ದುಕೊಳ್ತಾರೆ ಅಂತ. ದೀಸ್ ಆರ್ ದ ಸ್ಟೆಪ್ಸ್ ಇನ್ ದಿ ಸೆಲೆಕ್ಷನ್ ಪ್ರೊಸೆಸ್. ಇಸ್ ದ್ಯಾಟ್ ಕ್ಲಿಯರ್? ಒನ್ ಥಿಂಗ್ ನಿಮಗೆ ಗೊತ್ತಿರಲಿ ಅಂತ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಂಪನಿಯಲ್ಲಿ ಕೆಲಸ ಸಿಕ್ತು ಅಂತ ಕಣ್ಮುಚ್ಚಿ ಅವ್ರು ಹೇಳಿದಲ್ಲೆಲ್ಲ ಸೈನ್ ಹಾಕಿ ಬರುವಂಥದ್ದಲ್ಲ. ಈ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಅನ್ನುವಾಗ ನವೇಡೇಸ್ ಮೆನಿ ಸಾಫ್ಟ್ವೇರ್ ಅಥವಾ ಏನು ಟೆಕ್ನಾಲಜಿ ಬೇಸ್ಡ್ ಕಂಪನಿ ಅಥವಾ ಯಾವುದೇ ಕಂಪನಿಗಳಿರಲಿ, ದೊಡ್ಡ ದೊಡ್ಡ ಕಂಪನಿಗಳು ಇದೆ ಅನ್ನುವಾಗ ಅವರು ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡ್ತಾರೆ. ಬಟ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟಲ್ಲಿ ಇರುತ್ತೆ, ಯು ಹ್ಯಾವ್ ಟು ಕಂಟಿನ್ಯೂಸ್ ಸರ್ವಿಸ್ ಮಾಡಬೇಕಾಗತ್ತೆ. 3 years 2 years ಮಿನಿಮಮ್ 1 year ಎಲ್ಲರೂ ಹೇಳ್ಕೊಳ್ತಾರೆ. 1 ವರ್ಷದ ತನಕ ನೀವು ಅವರ ಕಂಪನಿಯನ್ನು ಯಾವ ಕಾರಣಕ್ಕೂ ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಈ ಥರದ್ದಿರುತ್ತೆ. ಹಾಗೆಯೇ ಇನ್ನೊಂದು ಅಂತಂದರೆ, ಯಾವುದೇ ಕಾರಣಕ್ಕೂ ಕೆಲವೊಮ್ಮೆ 2 ವರ್ಷ ಬಿಟ್ಟು ಹೋಗುವಾಗಿಲ್ಲ, 3 ವರ್ಷದ ಎಂಪ್ಲಾಯ್ಮೆಂಟ್ ಅಂತೆಲ್ಲ ಇರುತ್ತೆ. ಅವರು ಅದ್ರ ಬಗ್ಗೆ ಕೆಲವೊಮ್ಮೆ ಡೀಟೇಲ್ ಆಗಿ ಹೇಳ್ತಾರೆ, ಕೆಲವೊಮ್ಮೆ ಡೀಟೇಲ್ ಆಗಿ ಹೇಳೋದಿಲ್ಲ. ಕೆಲವೊಮ್ಮೆ ರೆಗ್ಯುಲರ್ ರೂಲ್ಸ್ ಮತ್ತು ಏನು ನ್ಯೂಲಿ ಅಪಾಯಿಂಟೆಡ್ ರೂಲ್ಸ್ಗಳು ಕೂಡ ಬೇರೆ ಇರ್ತವೆ. ಅಂಥ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ಲಾಗಿ ನೀವು ಆ ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟನ್ನು ಓದ್ಕೋಬೇಕು. ಇಫ್ ದೇರ್ ಈಸ್ ಎನಿ ಡೌಟ್ ಅರೈಸಸ್, ಇಮಿಡಿಯೇಟ್ಲಿ ಯು ಹ್ಯಾವ್ ಆಲ್ ದಿ ರೈಟ್ ಟು ಆಸ್ಕ್ ದೋಸ್ ಪೀಪಲ್, ಸರ್ ಇದರ ಅರ್ಥ ಆಗಲಿಲ್ಲ, ಇದರ ಅರ್ಥ ಏನು ಅಂತ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ನೀವು ಕೇಳುವಂಥ ಕಾನ್ಫಿಡೆನ್ಸನ್ನು, ಧೈರ್ಯವನ್ನು ನಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ಅದು ಆಟೋಮೆಟಿಕಲಿ ನಿಮ್ಮ ಬಗ್ಗೆ ಮತ್ತಷ್ಟು ಒಂದು ಪಾಸಿಟಿವ್
ದೃಷ್ಟಿಕೋನವನ್ನು ಕೊಡುವಂಥದ್ದು. ಹಾಗಾಗಿ ಸೈನ್ ಮಾಡುವ ಮುನ್ನ 100 ಸಲ ಯೋಚನೆ ಮಾಡಿ ಸೈನ್ ಮಾಡಿ. ಯಾಕೆಂದರೆ ಒಂದು ಸಲ ಕೆಲಸಕ್ಕೆ ಆ ಥರ ಸೈನ್ ಮಾಡಿ ಸೇರಿದ ಮೇಲೆ ನಿಮಗೆ ಮತ್ತೆ ಅವರು ಏನು ಹೇಳ್ತಾರೆ ಅದಕ್ಕೆ ಬದ್ಧರಾಗಿರಬೇಕಾಗತ್ತೆ. ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಬಿಕಾಸ್ ಯು ಸೈನ್ಡ್ ಐ ಅಗ್ರಿ ಅಂತ ಸೈನ್ ಮಾಡಿರ್ತೀರಿ. ಹಾಗಾಗಿ ಯಾವುದೇ ವಿಚಾರ ಆಗಲಿ, ಎಸ್ಪೆಷಲಿ LIC ಪಾಲಿಸಿಗಳನ್ನು ಮಾಡುವಾಗ ಅಥವಾ ಬೇರೆ ಯಾವುದೇ ರೀತಿಯ ಪಾಲಿಸಿಗಳನ್ನು ಸುಮ್ಮನೆ ಸೈನ್ ಹಾಕಿಬಿಡ್ತೀರಿ. ಹಾಗೆ ಮಾಡೋದಕ್ಕಿಂತ ಮೊದಲು 100 ಸಲ ಆಲೋಚನೆ ಮಾಡಿ ಅಂತ. ಹಾಗೆಯೇ ಆ್ಯಪ್ಗಳನ್ನು ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡುವಾಗಲೂ ಅಷ್ಟೇ ಎಲ್ಲೋ ಅಂತ ಬರುತ್ತೆ. ಎಲ್ಲದಕ್ಕೂ ಎಲ್ಲೋ ಕೊಟ್ಟು ಹೋಗ್ತಾರೆ. ಎಂತ ಕೇಳಿದ್ರೆ ಅಂತ ಓದುವಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ. ನಮಗೆ ಅರ್ಜೆಂಟಾಗಿ ಆ ಆ್ಯಪ್ ಡೌನ್ಲೋಡ್ ಆಗಬೇಕು ಅಷ್ಟೇ. ನಿಮ್ಮ ಮೊಬೈಲ್ ಡಾಟಾ ಎಲ್ಲ ಕದಿಲ್ಲ ಅಂತ ಕೇಳಿದ್ರು ಎಸ್ ಎಗ್ರಿ ಎಲ್ಲೋ ಅಂತ ಕೊಟ್ಟಾಗಿರುತ್ತೆ. ಬಿಕಾಸ್ ವಿ ಆರ್ ತುಂಬ ಗಡಿಬಿಡಿ ಮನುಷ್ಯರಾಗಿಬಿಟ್ಟಿದ್ದೀವಿ. ಸ್ವಲ್ಪ ತಾಳ್ಮೆ ಇರಲಿ ಜೀವನದಲ್ಲಿ. ಸೊ ವಾಟ್ ಎವರ್ ಇಟ್ ಮೇ ಬಿ ಗೊತ್ತಿರಲಿ ಅಂತ ಹೇಳಿದ್ದು. ಸುಮ್ಮನೆ ಎಲ್ಲೋ ಕೊಡಬೇಡಿ, ಒಂದು ಸಲ ನೋಡ್ಕೊಳ್ಳಿ ಅಂತ ಹೇಳಿದ್ದು ಅಷ್ಟೇ. ಓವರಾಲ್ ಆಗಿ ಮತ್ತೊಮ್ಮೆ ಮಾತಾಡ್ತಾ ಇದ್ದೀನಿ. ಪ್ರೊಸೆಸ್ ಆಫ್ ಸೆಲೆಕ್ಷನ್ ಬಗ್ಗೆ 8 ಮಾರ್ಕಿಗೆ ಕ್ವಶನ್ ಬರುತ್ತೆ. ತುಂಬ ಈಸಿಯಾಗಿ ಆನ್ಸರ್ ಮಾಡಲಿಕ್ಕಾಗತ್ತೆ. ಸೊ ಫಸ್ಟು ಸೆಲೆಕ್ಷನ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕೇಳಿದರೆ, ರಿಕ್ರೂಟ್ಮೆಂಟ್ ಆದ ನಂತರ ಫಸ್ಟ್ ಏನು ಮಾಡ್ತಾರೆ, ಸ್ಕ್ರೀನಿಂಗನ್ನು ಮಾಡ್ತಾರೆ. ಸ್ಕ್ರೀನಿಂಗ್ ಅಂದರೆ ಚೆಕಿಂಗ್ ದ ಅಪ್ಲಿಕೇಶನ್ಸನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ಆಮೇಲೆ ಸೆಲೆಕ್ಷನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಬೇರೆ ಥರದ ಸೆಲೆಕ್ಷನ್ ಟೆಸ್ಟ್ಗಳನ್ನು ಮೆನ್ಷನ್ ಮಾಡಬೇಕು. ಆ್ಯಂಡ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂವನ್ನು ತಗೊಳ್ತಾರೆ. ಅಲ್ಲಿ ಕೂಡ ಬೇರೆ ಥರದ ಇಂಟರ್ವ್ಯೂಗಳನ್ನು ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಜಾಬ್ ಅಲ್ಲಿ ಮಾಡ್ತಾರೆ. ಆ್ಯಂಡ್ ರೆಫರೆನ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ತಾರೆ. ಅದು ಸ್ಕೂಲ್ಸ್, ಕಾಲೇಜಸ್ ರೆಫರೆನ್ಸಸ್ ಇರ್ಬೋದು, ಪ್ರೀವಿಯಸ್ ಎಂಪ್ಲಾಯರ್ಸ್ ರೆಫರೆನ್ಸಸ್ ಇರ್ಬೋದು. ಈ ಥರದ ರೆಫರೆನ್ಸಸ್ಗಳನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ಸೆಲೆಕ್ಷನ್ ಡಿಸಿಷನನ್ನು ತಗೊಳ್ತಾರೆ ಬೈ ಕನ್ಸಲ್ಟಿಂಗ್ ದ ಕನ್ಸರ್ನ್ ಮ್ಯಾನೇಜರ್ ಜೊತೆ ಕನ್ಸಲ್ಟ್ ಮಾಡಿಬಿಟ್ಟು. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನನ್ನು ಮಾಡಲಿಕ್ಕಿರುತ್ತೆ. ಅದರಲ್ಲಿ ಫಿಟ್ನೆಸ್ಸನ್ನು ಪ್ರೂವ್ ಮಾಡಬೇಕಾಗುತ್ತೆ, ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಮೆಂಟಲ್ ಫಿಟ್ನೆಸ್ ಆಲ್ಸೋ. ದರ್ ಇಸ್ ಅ ಡಿಫ್ರೆಂಟ್ ಮ್ಯಾಟರ್. ಆ್ಯಂಡ್ ಜಾಬ್ ಆಫರನ್ನು ಆಮೇಲೆ ಪ್ರೊವೈಡ್ ಮಾಡ್ತಾರೆ. ಒಂದು ಲೆಟರ್ ಆಫ್ ಅಪಾಯಿಂಟ್ಮೆಂಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇಫ್ ಹಿ ವಾಂಟ್ಸ್ ಟು ಜಾಯಿನ್ ದ ಆರ್ಗನೈಜೇಷನ್, ಫೈನಲಿ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಹಿ ವಿಲ್ ಜಾಯಿನ್ ದ ಫಾರ್ಮಲ್ ಆಗಿ ಆತ ಜಾಯ್ನ್ ಆಗಬೇಕಾಗತ್ತೆ. ಆ್ಯಂಡ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟನ್ನು ಪ್ರಿಪೇರ್ ಮಾಡ್ತಾರೆ. ಇಟ್ ಗಿವ್ಸ್ ಎವ್ರಿ ಡೀಟೇಲ್ಸ್ ರಿಗಾರ್ಡಿಂಗ್ ಇಸ್ ಜಾಬ್ ಆ್ಯಂಡ್ ಕಂಪನೀಸ್ ರೂಲ್ಸ್, ಪ್ರೊಸೀಜರ್ಸ್, ಪ್ರಾಕ್ಟೀಸಸ್ ಎಕ್ಸೆಟ್ರಾ ಎಲ್ಲವನ್ನು ಕೂಡ ಅದರಲ್ಲಿ ಇರ್ತದೆ. ಅಲ್ಟಿಮೇಟ್ಲಿ ಇಲ್ಲಿಗೆ ಸೆಲೆಕ್ಷನ್ ಪ್ರೊಸೆಸ್ ಅನ್ನೋದು ಓವರ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ರೈಟ್. ಪುಸ್ತಕದಲ್ಲಿ ಇದೊಂದು ಪ್ರೊಸೆಸ್ಸಿಗೆ ಸಂಬಂಧಪಟ್ಟಾಗೆ ಭಾಳ ಚಿಕ್ಕದಾಗಿಯೇ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಡೈರೆಕ್ಟಾಗಿ ಅದನ್ನು ಕೂಡ ಬರಿಬೋದು. ಮತ್ತು ಯು ಮೇ ಯೂಸ್ ಯುವರ್ ಓನ್ ಸೆಂಟೆನ್ಸ್ ಆಲ್ಸೋ. ಬಟ್ ಅದು ಒಂದು ವೆಯ್ಟೇಜಲ್ಲಿ ಇರುವ ಹಾಗೆ ಬರೀರಿ, ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಸೆಲೆಕ್ಷನ್ ಇಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಚೂಸಿಂಗ್ ದ ಬೆಸ್ಟ್ ಪರ್ಸನ್ ಔಟ್ ಆಫ್ ಎ ನಂಬರ್ ಆಫ್ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಫಾರ್ ಎ ಜಾಬ್. ರೈಟ್ ಪರ್ಸನ್ ಶುಡ್ ಬಿ ಸೆಲೆಕ್ಟೆಡ್ ಫಾರ್ ರೈಟ್ ಜಾಬ್. ದ್ಯಾಟ್ ಈಸ್ ದ ಇಂಟೆನ್ಷನ್ ಆಫ್ ಸೆಲೆಕ್ಷನ್. ಕ್ಲಿಯರ್? ಈ ಬಗ್ಗೆ ಮತ್ತೆ ಏನು ಹೇಳಲಿಕ್ಕಿಲ್ಲ, ಇಷ್ಟೇ ಗೊತ್ತಿರಬೇಕಾಗಿದ್ದು. ನೆಕ್ಸ್ಟ್ ಮತ್ತಷ್ಟು ಬ್ಯೂಟಿಫುಲ್ ಟಾಪಿಕ್ಗಳು ನಿಮ್ಮನ್ನು ಕಾಯ್ತಾ ಇವೆ. ಥ್ಯಾಂಕ್ ಯು ಸೋ ಮಚ್. ಏನೇ ಫೀಡ್ಬ್ಯಾಕ್ ಇದ್ದರೂ ನೇರವಾಗಿ ಕಾಲ್ ಮಾಡಿ ನನಗೆ ಆನ್ಸರ್ ಮಾಡಿ. ಇದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಬೇರೆ ಯಾರಾದರೂ ರೂರಲ್ ಮಕ್ಕಳು ಸ್ವಲ್ಪ ಎಲ್ಲವನ್ನೂ ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಾ ಹೋದರೆ ಅರ್ಥ ಆಗಲಿಕ್ಕಿಲ್ಲ. ಹಾಗಾಗಿ ರೂರಲ್ ಏರಿಯಾದ ಮಕ್ಕಳಿಗೆ ಸ್ವಲ್ಪ ಕನ್ನಡದಲ್ಲಿ ಹೇಳಿದರೆ ವಿಶೇಷವಾಗಿ ಅರ್ಥವಾಗ್ತದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಒಂದಷ್ಟು ಜನರಿಗೆ ಹೆಲ್ಪ್ ಆಗಲಿ ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಅಷ್ಟೇ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ದಟ್ಸ್ ಆಲ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೀಪ್ ಹೋಪ್. ಥ್ಯಾಂಕ್ ಯು. ಬಾಯ್.